ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ, ರಾಷ್ಟ್ರೀಯ ಗ್ರಾಹಕರ ಮೇಳ. ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆಗೆ ಸರ್ಕಾರ ಬದ್ಧ. ಪ್ರಿಯಾಂಕ್ ಖರ್ಗೆ ಯಾವ ಉದ್ದೇಶದಿಂದ ಹೇಳಿದರೋ ಗೊತ್ತಿಲ್ಲ, ಶರಣಪ್ರಕಾಶ್ ಪಾಟೀಲ್. ದೇವರಾಜು ಅರಸು ಜಯಂತಿ 20ರಂದು ಆಚರಣೆ. ಮೆರವಣಿಗೆ ಉಪನ್ಯಾಸ ಪ್ರಶಸ್ತಿ ಪ್ರದಾನ, ಕೇಶಾಂತಪ್ಪ. DDPI ಶಿಕ್ಷಕರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ, ಅಮಾನತುಗೊಳಿಸಲು ಶಿಕ್ಷಣ ಸಚಿವರಿಗೆ ದೂರು, ಶಿವಕುಮಾರ್ ಯಾದವ್. ಭಾರೀ ವಾಹನಗಳ ನಿಲುಗಡೆಗೆ ಟ್ರಕ್ ಟರ್ಮಿನಲ್ ಮಂಜೂರಾತಿಗೆ ಒತ್ತಾಯಿಸಿ ಪ್ರತಿಭಟನೆ. ಅಲ್ಲಮಪ್ರಭು ಪ್ರೌಢಶಾಲೆಗಾಗಿ CA ಸೈಟ್ ಮಂಜೂರು, ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿ, ಕ್ರಮಕ್ಕೆ ಒತ್ತಾಯ. ಅಕ್ರಮ ಮರಳು ಗಣಿಗಾರಿಕೆ ದಂಧೆಗೆ ಕಡಿವಾಣ ಹಾಕಲು ಒತ್ತಾಯ. ಸರ್ಕಾರಿ ಭೂಮಿ ಸಾಗುವಳಿ ಮಾಡುವ ಭೂ ರೈತರಿಗೆ ಪಟ್ಟ ವಿತರಿಸಲು KRS ಒತ್ತಾಯ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಸ್ಥಳೀಯ ಆಹಾರ ಧಾನ್ಯ ವಿತರಣೆಗೆ ಆಗ್ರಹಿಸಿ ಗ್ರಾಮೀಣ ಕೂಲಿಕಾರರ ಸಂಘದಿಂದ ಧರಣಿ. ಸ್ವಾತಂತ್ರ್ಯ ಹೋರಾಟಗಾರ ಡಿ ಪಂಪಣ್ಣ ಅವರಿಗೆ DC ಚಂದ್ರಶೇಖರ್ ಅವರಿಂದ ಸನ್ಮಾನ. DDPI ವರ್ಗಾವಣೆ ರದ್ದುಗೊಳಿಸಲು ಒತ್ತಾಯ. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ NSS ಘಟಕದಿಂದ ಕವಾಯತು ಪ್ರದರ್ಶನ. ಜಿಲ್ಲೆಯ ಹಿರಿಮೆಗೆ ಮತ್ತೊಂದು ಗರಿ. ಡಾಕ್ಟರ್ ಸಂತೋಷ್ ಕುಮಾರ್ ರೇವೂರ್. ಉಡಮ್ಗಲ್ ಖಾನಾಪುರ ಪ್ರೌಢಶಾಲೆಯಲ್ಲಿ ಹರ್ ಘರ್ ಕಾ ತಿರಂಗ ಕಾರ್ಯಕ್ರಮ, ದಂಡಪ್ಪ ಬಿರಾದಾರ್. ವಾರ್ತೆಗಳ ವಿವರ. ಯಾರೋ ಏನು ಹೇಳಿದರೂ ಸಂಬಂಧವಿಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ. ಕೇಂದ್ರ ಆರೋಗ್ಯ ಸಚಿವರ ಬಳಿ ಹೋರಾಟಗಾರರನ್ನು ಒಳಗೊಂಡು ನಿಯೋಗ ದೆಹಲಿ ತೆರಳಲಾಗುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹೇಳಿದರು.
ಯಾರೋ ಏನೋ ಹೇಳಿದರೂ ಸಂಬಂಧವಿಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ. ಕೇಂದ್ರ ಆರೋಗ್ಯ ಸಚಿವರ ಬಳಿ ಹೋರಾಟಗಾರರನ್ನು ಒಳಗೊಂಡ ನಿಯೋಗ ದೆಹಲಿ ತೆರಳಲಾಗುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವ ಉದ್ದೇಶದಿಂದ ಹೇಳಿದರೂ ಗೊತ್ತಿಲ್ಲ. ಈಗಲೇ ಮುಖ್ಯಮಂತ್ರಿಗಳು ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆಗೆ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಪಕ್ಷ ಪ್ರಣಾಳಿಕೆಯಲ್ಲಿಯೂ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಭರವಸೆ ಕಾಂಗ್ರೆಸ್ ಪಕ್ಷ ನೀಡಿದೆ ಎಂದರು. ಐಐಟಿ ಸ್ಥಾಪಿಸಲು ಕಾಂಗ್ರೆಸ್ ಪಕ್ಷ ಕಾರಣವಲ್ಲ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಅವರೇ ನಿರ್ಧರಿಸಬೇಕಿದೆ ಎಂದರು. ಕೇಂದ್ರ ಆರೋಗ್ಯ ಸಚಿವರ ಭೇಟಿಗೆ ಈಗಾಗಲೇ ಪತ್ರ ಬರೆಯಲಾಗಿದೆ. ಅವರು ಸಮಯ ನೀಡಿದಲ್ಲಿ ಕೇಂದ್ರಕ್ಕೆ ನಿಯೋಗ ತೆರಳಿ ಒತ್ತಾಯಿಸಲಾಗುತ್ತದೆ ಎಂದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಭ್ರಷ್ಟಾಚಾರ ಆರೋಪ ತಳಬುಡವಿಲ್ಲದೆ ಹೇಳಿಕೆಯಾಗಿದೆ. ಗಾಳಿಯಲ್ಲಿ ಗುಂಡು ಹೊಡೆಯುವುದರಲ್ಲಿ ಕುಮಾರಸ್ವಾಮಿ ನಿಸ್ಸಮರರು. ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಯಾವತ್ತೂ ಅವಕಾಶವಿಲ್ಲ ಎಂದರು. ಕುಮಾರಸ್ವಾಮಿ ಅವರು ಅಸಂಬದ್ಧ ಹೇಳಿಕೆ ನೀಡುತ್ತಾರೆ. ಅವರ ಸರ್ಕಾರ ಇದ್ದಾಗ ಈ ಹಿಂದೆ ಯಾವ ರೀತಿ ಆಡಳಿತ ನಡೆಸಲಾಗಿದೆ ಎನ್ನುವುದು ನಾಡಿನ ಜನತೆಗೆ ಗೊತ್ತಿದೆ. ಜೆಡಿಎಸ್ ಸರ್ಕಾರ ಇದ್ದಾಗಲೆಲ್ಲ ಅದು ಭ್ರಷ್ಟಾಚಾರ ಎಂದು ಸಾಬೀತಾಗಿದೆ. ಕಾಂಗ್ರೆಸ್ ಜೊತೆಗಿನ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ರು. ಕಾಂಗ್ರೆಸ್ನಿಂದಲೇ ಸಿಎಂ ಆಗಿದ್ರು. ಅವರಿಗೆ ಸರ್ಕಾರ ಉಳಿಸಿಕೊಳ್ಳಲು ಆಗಲಿಲ್ಲ. ಸರ್ಕಾರ ಹೋಯಿತು ಹಾಗೂ ಕಳೆದ ಚುನಾವಣೆಯಲ್ಲಿ ಅವರಿಗೆ ನಿರೀಕ್ಷೆಗೆ ತಕ್ಕ ಫಲಿತಾಂಶ ಬರಲಿಲ್ಲ ಎಂದು ಹತಾಶೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಎಂದು ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟಿಸಿ ರವಿ ಕಮಿಷನ್ ದಂಧೆ ಆರೋಪ ವಿಚಾರಕ್ಕೆ ತಿರುಗೇಟು ನೀಡಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್, ಟಿಸಿ ರವಿ ಅವರಿಗೆ ಸಂಘ ದೋಷವಿದೆ. ಯಾವ ಸಂಘದಲ್ಲಿ ಇದ್ರಲ್ಲ, ಅವರು ಹಿಂದೆ ಎಂಎಲ್ಎ ಇದ್ರು ಅಲ್ಲ. ಬಿಜೆಪಿ ಎಂಎಲ್ಎ ಆಗಾಗ್ಗೆ ಕೇಶವ್ ಕೃಪದಿಂದ ಇಂತಹ ಹೇಳಿಕೆಯನ್ನು ನೀಡಬೇಕೆಂದು ಆದೇಶ ಬರುತ್ತದೆ. ಆ ಸಂಘ ದೋಷದಿಂದ ಕಾಮಲೆ ಇರೋರಿಗೆ ಕಾಣುವುದಿಲ್ಲ ಹಳದಿ ಅನ್ನೋ ರೀತಿ ಆಗಿದೆ ಅಂತ ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಸರ್ಕಾರ ಶೀಘ್ರವೇ ಬೀಳುತ್ತದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ಬಸನಗೌಡ ಯತ್ನಾಳ್ಗೆ ಟಾಂಗ್ ಕೊಟ್ಟ ಸಚಿವ ಶರಣ ಪ್ರಕಾಶ್ ಪಾಟೀಲ್, ಇದಕ್ಕೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ಬಸನಗೌಡ ಯತ್ನಾಳ್ ಹಗಲು ಕನಸು ಕಾಣುತ್ತಿದ್ದಾರೆ. ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡುವ ವಿಘ್ನ ಸಂತೋಷಿಗಳಾಗಿದ್ದಾರೆ ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಧನೂರಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ, ಯಾಕಂದ್ರೆ ಎಲ್ಲ ಖಾಸಗಿ ಸಂಸ್ಥೆಗಳು, ಎಲ್ಲ ಮಕ್ಕಳು, ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳೆಲ್ಲ ಮಕ್ಕಳು ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಸ್ತಬ್ಧ ಚಿತ್ರಗಳ ಜೊತೆಗೆ ಮಾರ್ಚ್ ಫಾಸ್ಟ್ ಇದೆ ಮತ್ತು ಕೆಲವು ಸರ್ಕಾರಿ ಕಟ್ಟಡಗಳ ಅಡಿಗಲ್ ಸಮಾರಂಭ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಇವತ್ತು ಇಲ್ಲಿ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆನೂ ನಡೀತಾ ಇದೆ. ಒಕ್ಕೂಟದ ವತಿಯಿಂದ ಅವರು ಕೆಲವು ಸಮಸ್ಯೆಗಳಿವೆ, ಅದನ್ನ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೆ. ತಾವೆಲ್ಲ ಈಗ ಪತ್ರಕರ್ತರು ಬಂದಿದ್ದೀರಿ. ಹಾಗಾಗಿ ಇವತ್ತು ಸಿಂಧನೂರಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೆಲವೊಂದು ಸಮಸ್ಯೆಗಳಿವೆ. ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಮಾಡ್ತೀವಿ. ಈಗಾಗಲೇ ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಕೂಡ ಮಾತಾಡಿದ್ದೀನಿ. ಕೆಲವೇನು ಸಮಸ್ಯೆ ಹೇಳಿದ್ದಾರೆ, ಅವರು ಕೂಡ ಅವೆಲ್ಲ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮತ್ತು ತಮಗೇನಾದ್ರೂ ಪ್ರಶ್ನೆ? ಯಾವ ಸರ್ಕಾರದ್ದು? ಕೇಂದ್ರ ಸರ್ಕಾರದ? ನಮ್ಮ ಸರ್ಕಾರ ಬಂದು 2 ತಿಂಗಳಾಗಿದೆ. ನೀವು ಹಿಂದೆ 40% ಸರ್ಕಾರ ಇತ್ತು, ಬಿಜೆಪಿಯ 40% ಸರ್ಕಾರ ಇತ್ತಲ್ಲ, ಅದು ತೆಗೆದೇ ಜನಾಶೀರ್ವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಪಾರದರ್ಶಕ ಆಡಳಿತ ಕೊಡೋದಕ್ಕೆ ಮಾಡಿದೆ. ರಾಯಚೂರು ಡಿಸ್ಟಿಕ್ ಅಲ್ಲಿ ಒಂದು ಪಾರದರ್ಶಕ ಆಡಳಿತ ಕೊಡ್ತಕ್ಕಂಥದ್ದಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಇರ್ತದೆ. ಇಲ್ಲಿ ಯಾವುದೇ ಪರ್ಸೆಂಟೇಜ್ ದಂಧೆ ನಡೆಯಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾವ್ದಾದ್ರು ನಿಮ್ಮ ಗಮನಕ್ಕೆ ಬಂದ್ರೆ ತನ್ನಿ, ಅದಕ್ಕೆ ಆಕ್ಷನ್ ಸೂಕ್ತ ನಾವು ಕ್ರಮನ ತೆಗೆದುಕೊಳ್ತೀವಿ. ಸಿಟಿ ರವಿ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಸರ್ಕಾರ ವಿರುದ್ಧ. ಈಗಿದ್ದಂತ ಎಲ್ಲ ಆಯ್ಕೆ ಬಂದಂತ ಶಾಸಕರೆಲ್ಲರೂ ವಸೂಲಿಗಿಳಿದಿದ್ದಾರಂತ ಸರ್. ನೋಡಿ, ಅವರಿಗೆ ಪಾಪ ಸಂಘ ದೋಷ ಅದು ಗೊತ್ತಿತ್ತು. ಅವ್ರು ಯಾವ ಸಂಘದಲ್ಲಿ ಇದ್ರಲ್ಲ, ಅವರು ಹಿಂದೆ ಸರ್ಕಾರ, ಈ ಹಿಂದೇನವರು MLA ಇದ್ರಲ್ಲ, ಬಿಜೆಪಿ MLA ಸಂಘ ದೋಷ ಅದು. ಅವ್ರಿಗೆ 40% ಲಂಚ ತೆಗೆದುಕೊಂಡು ನೀವು ಅವ್ರಿಗೆ ಏನಾಗಿದೆ ಅಂತಂದ್ರೆ ಆ ರೀತಿ ಎಲ್ಲ ರೀತಿ ಇದೆ ಅಂತ ಹೇಳಿ ಕಾಮನೆ ಆದವ್ರಿಗೆಲ್ಲ ಹಳದಿ ಅಂತ ಅನ್ಸುತ್ತಲ್ಲ, ಅದಾಗಿದೆ ಅವ್ರಿಗೆ. ಹೇಳಿದೆ ಅಸಂಬಂಧವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಹೇಳ್ತಾರೆ.
ಅವರ ಸರ್ಕಾರ ಇದ್ದಾಗ ಹಿಂದೆನೂ ಕೂಡ ಯಾವ ರೀತಿ ಆಡಳಿತ ನಡೆದಿದೆ ಅಂತ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ, ನಾನು ಹೇಳಬೇಕಾಗಿಲ್ಲ ಮಾಧ್ಯಮದವರಿಗೆ. JDS ಸರ್ಕಾರ ಇದ್ದಾಗಲೆಲ್ಲ ಒಂದು ಭಾಳ ಭ್ರಷ್ಟ ಸರ್ಕಾರ, ಅದು ನಿಮ್ಗೆ ಗೊತ್ತಿದೆಯಲ್ಲ, ಅದು ನಾನು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಈಗ ಅವರು ಏನು ಹಿಂದೆ ನಮ್ಮ ಜೊತೆನೇ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇದ್ರು ಅವರು, ಹಾಗಾಗಿ ಕಾಂಗ್ರೆಸ್ಸಿನ ಇದರಿಂದನೇ ಮುಖ್ಯಮಂತ್ರಿ ಆಗಿದ್ರು ಅವರು ಸರ್ಕಾರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಸರ್ಕಾರ ಹೋಯ್ತು ಅನ್ನೋ ಹತಾಶೆ ಮಾತಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ. ಈ ಸರಿ ಅವರು ಬಹಳ ದೊಡ್ಡ ನಿರೀಕ್ಷೆ ಇತ್ತು, ಹಾಗಾಗಿ ನಮ್ಮ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಇಲ್ಲಿ ಅವಕಾಶ ಇಲ್ಲ. ರಾಯಚೂರಿನ 2 ಯೂನಿವರ್ಸಿಟಿಯಲ್ಲಿ ಅಕ್ರಮ ಆಗಿರುವಂತಹ ಒಂದು ಕೃಷಿ ವಿವಿಯಲ್ಲಿ ಒಂದು ರಾಯಚೂರು ಯೂನಿವರ್ಸಿಟಿಯಲ್ಲೂ ಕೂಡ ಅಕ್ರಮ. ಈ ಸಂದರ್ಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ, ಆರ್ ಬಸನಗೌಡ ತುರುವಿಹಾಳ್ ಇತರರಿದ್ದರು. ಹಿಂದುಳಿದ ವರ್ಗಗಳ ನೇತಾರ ದೇವರಾಜ್ ಅರಸು ಜಯಂತಿಯನ್ನು ಆಗಸ್ಟ್ 20ರಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ ಸಹಯೋಗದೊಂದಿಗೆ ಹಿಂದುಳಿದ ವರ್ಗಗಳ ಒಕ್ಕೂಟ ಆಯೋಜಿಸಿದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಹೇಳಿದರು. ಹಿಂದುಳಿದ ವರ್ಗಗಳ ನೇತಾರ ದೇವರಾಜು ಅರಸು ಜಯಂತಿಯನ್ನು ಆಗಸ್ಟ್ 20ರಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ ಸಹಯೋಗದೊಂದಿಗೆ ಹಿಂದುಳಿದ ವರ್ಗಗಳ ಒಕ್ಕೂಟ ಆಯೋಜಿಸಿದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ವಿಶೇಷ ಕೊಡುಗೆ ನೀಡಿದ ದೇವರಾಜು ಅರಸು ಅವರ 108ನೇ ಜನ್ಮದಿನ ಅಂಗವಾಗಿ ಎಲ್ಲಾ ಸಮುದಾಯಗಳು ಒಟ್ಟಾಗಿ ಆಚರಣೆಗೆ ನಿರ್ಧರಿಸಲಾಗಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಡಾ ಬಿಆರ್ ಅಂಬೇಡ್ಕರ್ ಭವನದಿಂದ ಭಾವಚಿತ್ರದ ಮೆರವಣಿಗೆ ನಡೆಸಲಾಗುತ್ತದೆ. ನಂತರ ಕನ್ನಡ ಭವನದಲ್ಲಿ ನಡೆಯಲಿರುವ ಜಯಂತಿ ಕಾರ್ಯಕ್ರಮದಲ್ಲಿನ ವಿಶೇಷ ಉಪನ್ಯಾಸಕರಾಗಿ ಹಗರಿ ಬೊಮ್ಮನಹಳ್ಳಿಯ ಡಾ ವೆಂಕಟೇಶ್ ಆಗಮಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲೆಯ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಜಿಲ್ಲಾಡಳಿತ ಭಾಗವಹಿಸಲಿದ್ದಾರೆ. 5 ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಗುತ್ತದೆ. ನಗರದಲ್ಲಿ ದೇವರಾಜು ಅರಸು ಪುತ್ಥಳಿ ಸ್ಥಾಪನೆ ಹಾಗೂ ದೇವರಾಜು ಅರಸು ಇವರ ಭವನ ನಿರ್ಮಾಣಕ್ಕೆ 2 ಎಕರೆ ಭೂಮಿ ಮಂಜೂರು ಮಾಡಿ ಅನುದಾನ ನೀಡಲು ಕೊನೆ ವಾರದಲ್ಲಿ ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆರಳಲಾಗುತ್ತದೆ ಎಂದರು. ಎಲ್ಲ ಸಮುದಾಯಗಳ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 108ನೇ ಜನ್ಮದಿನ ಜಿಲ್ಲಾ ಆಡಳಿತ ಕಡೆಯಿಂದ ನಡೆಯುವಂತಹ ಒಂದು ಜಯಂತಿಯಲ್ಲಿ ಹಿಂದುಳಿದ ಜಾತಿಗಳ ಉದ್ಧಾರಕರು ಈ ಸಮುದಾಯಗಳನ್ನು ತಳಮಟ್ಟದಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ರೀತಿಯಿಂದ ಶಕ್ತಿ ತುಂಬಿರುವಂಥ ದೇವರಾಜ ಅರಸು ಜನ್ಮದಿನಾಚರಣೆ ಅತ್ಯಂತ ಅದ್ದೂರಿಯಿಂದ ಆಚರಿಸಬೇಕಂತೇಳಿ ಈಗಾಗಲೇ ಜಿಲ್ಲಾ ಆಡಳಿತ ಸಭೆಯಲ್ಲಿ ಕರೆದಿತ್ತು. ಆ ಸಭೆಯಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಕೂಡ ನಾವೆಲ್ಲ ಪದಾಧಿಕಾರಿಗಳು, ಸಮುದಾಯಗಳೆಲ್ಲರೂ ಭಾಗವಹಿಸಿದ್ವಿ. ಈ ಒಂದು ಜಯಂತಿಯಲ್ಲಿ ಅನೇಕ ಸಮುದಾಯಗಳು, ಹಿಂದುಳಿದ ಜಾತಿಗೆ ಸಂಬಂಧಪಟ್ಟಂತೆ ಸುಮಾರು 32 ಸಮುದಾಯಗಳ ಮತ್ತು ದೇವರಾಜ ಅರಸು ಅವರ ಅಭಿಮಾನ ಬಳಗ ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಮುಖಾಂತರ ನಾವು ಹೇಳಿ ತಿಳಿಸಿದ್ದೇವೆ. ಮೆರವಣಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಬೆಳಗ್ಗೆ 10 ಗಂಟೆಗೆ ಅಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ. ರಂಗಮಂದಿರಲ್ಲಿ ಏನು ಕೆಲಸ ರಿಪೇರಿ ಇದೆ ಅಂತೇಳಿ ಗೊತ್ತಾಗಿತ್ತು, ಅದಕ್ಕಾಗಿ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ಶಿಷ್ಟಾಚಾರ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಭಾಗವಹಿಸ್ತಾರೆ. ಜೊತೆಗೆ ಉಪನ್ಯಾಸಕರು ಡಾಕ್ಟರ್ ವೆಂಕಟೇಶ್ ಅಂತೇಳಿ ಅದ್ರಿ ಗೌನಾಳೆ ಅವರು ದೇವರಾಜ ಅರಸು ಅವರ ಸಂಪೂರ್ಣ ಒಂದು ಇತಿಹಾಸನ ಅಧ್ಯಯನ ಮಾಡಿದಂಥ ಅವರು ಉಪನ್ಯಾಸಗಳು ನೀಡುತ್ತಾರೆ. ದೇವರಾಜ ಅರಸು ಅವರು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅನೇಕ ಹಾಸ್ಟೆಲ್ ಸೌಲಭ್ಯ ಇರ್ಬೋದು, ಬಡವರಿಗೆ ಗೂಡು ಕೊಡುವುದು, ಗೇಣು ಪದ್ಧತಿಯನ್ನು ಅನೇಕ ರೀತಿಯ ಈ ಹಿಂದುಳಿದ ಸಮುದಾಯಗಳಿಗೆ ಒಂದು ಬಲಿಯಾಗಿ
ಇವತ್ತಿನ ನಾಡು ಅನೇಕ ಸಮುದಾಯಗಳ ಶರಣರ ಸಂತರ ಜಯಂತಿಗಳು ಆಗ್ತವೆ. ಅವರವರ ಸಮುದಾಯಗಳು ಆಯಾ ಜಯಂತಿಯಲ್ಲಿ ಭಾಗವಹಿಸಿ, ಉದಾಹರಣೆಗೆ ಅಂಬಿಗರ ಚೌಡಯ್ಯ ಅಂದರೆ ಬೇಸಿಗೆ ಜನ ಬರ್ತಾರೆ, ವಾಲ್ಮೀಕಿ ಜಯಂತಿ ಅಂದರೆ ನಾಯಕ ಸಮುದಾಯ ಬರ್ತಾರೆ, ಯಾದವ್ ಅಂತಂದರೆ ಅವ್ರ ಸಮುದಾಯಗಳು ಬರ್ತಾರೆ. ಇತ್ತೀಚೆಗೆ ಈ ಸಮುದಾಯಗಳಿಗೆ, ಶರಣರಿಗೆ ಸಮುದಾಯಕ್ಕೆ ಸೀಮಿತ ಆಗಿ ಈ ದೇವರಾಜ ಅವರು ಪಾಪ ಅವರಿಗೆ ಯಾವ ಸಮುದಾಯ ಸಣ್ಣ ಒಂದು ಸಮುದಾಯ ಅಂಥವರು ಏನಿವತ್ತು ಈ ಸಮುದಾಯಗಳು ತುಳಿತ ಕೊಡದಂಥ ಸಮುದಾಯಗಳು ಅನೇಕ ರೀತಿಯಲ್ಲಿ ಏನು ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ಅದಕ್ಕಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೂಡ ಅವತ್ತೊಂದು ದಿವಸ ಆ ಕಾರ್ಯಕ್ರಮಗಳು ನಡೆಸಬೇಕಂತೇಳಿ ನಾವು ಜಿಲ್ಲಾ ಅಧಿಕಾರಿಗಳು ಕೇಳ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ನಗರದಲ್ಲಿ ರಾಯಚೂರು ತಾಲೂಕಿನ ಎಲ್ಲ ಸಮುದಾಯದವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸು ಮಾಡಬೇಕು ಅಂತೇಳಿ ನಮ್ಮ ಮುಖಾಂತರ ನಾನು ಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹನುಮಂತಪ್ಪ ಯಾದವ್, ಬಿ ಬಸವರಾಜ್, ವಿಜಯ ಭಾಸ್ಕರ್ ಇಟಗಿ, ಆಂಜನೇಯ ಯಾದವ್, ಶರಣಪ್ಪ ಕಡಗೋಳ, ರೇಖಾ ಉಪಸ್ಥಿತರಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವೃಷಭೇಂದ್ರಯ್ಯ ಸ್ವಾಮಿಯವರು ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ಮೂಲಕ ನಕಲಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಪಡೆದು 50ಕ್ಕೂ ಹೆಚ್ಚು ಹಣ ವಸೂಲಿ ಮಾಡಿ ವರ್ಗಾವಣೆ ಮಾಡಿದ್ದು ಸರ್ಕಾರ ತನಿಖೆ ಆದೇಶಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್ ಆರೋಪಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವೃಷಭೇಂದ್ರಯ್ಯ ಸ್ವಾಮಿಯವರು ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ಮೂಲಕ ನಕಲಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಪಡೆದು 50ಕ್ಕೂ ಹೆಚ್ಚು ಹಣ ವಸೂಲಿ ಮಾಡಿ ವರ್ಗಾವಣೆ ಮಾಡಿದ್ದು ಸರ್ಕಾರ ತನಿಖೆ ನಡೆಸಿ ಆದೇಶಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವರ್ಗಾವಣೆಯಾಗಿರುವ ವೃಷಭೇಂದ್ರಯ್ಯ ಇವರ ವರ್ಗಾವಣೆ ಹೆಸರಿನಲ್ಲಿ ಹಣ ವಸೂಲಿ ಮಾಡಿರುವುದಕ್ಕೆ ಅವರ ಮೊಬೈಲ್ ವಶಪಡಿಸಿಕೊಂಡು ತನಿಖೆ ನಡೆಸಬೇಕಿದೆ. ಶಿಕ್ಷಕರನ್ನು ಗೈರಾದ ಹೆಸರಿನಲ್ಲಿ ಅಮಾನತುಗೊಳಿಸಿ ನಂತರ ಆಯಾ ಶಿಕ್ಷಕರಿಗೆ ಬೇಕಿರುವ ಸ್ಥಳಗಳಿಗೆ ನಿಯುಕ್ತಿಗೊಳಿಸಿದ್ದಾರೆ. ಕೆಲ ಶಿಕ್ಷಕರುಗಳು ಗಂಭೀರ ಕಾಯಿಲೆ ನೆಪ ಆಧಾರದ ಮೇಲೆ ನಕಲಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಒಪ್ಪಿಸಿರುವ ಹಿನ್ನೆಲೆ ಭ್ರಷ್ಟಾಚಾರ ನಡೆದಿರುವ ಗುಮಾನಿಯಾಗಿದೆ. ಈ ಕುರಿತು ಶಿಕ್ಷಣ ಸಚಿವರಿಗೆ ದೂರು ನೀಡಲಾಗಿದೆ. ಅವರು ಸಂಘಟನೆ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಹೇಳಿದ್ದು, ಎದುರಿಸಲು ಸಂಘಟನೆಯು ಸಿದ್ಧವಿದೆ. ಕೂಡಲೇ ಅವರನ್ನು ಇಲಾಖೆ ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದರು. ಭ್ರಷ್ಟಾಚಾರದ ಕುರಿತು ಮತ್ತು ಅವರ ವರ್ಗಾವಣೆ ಆಗಿರತಕ್ಕಂಥ ಕುರಿತು ನಾವು ಮಾನ್ಯ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಏಕೆಂದರೆ 1ನೇ ತಾರೀಕಂದು ಅವರ ವರ್ಗಾವಣೆ ಆಗಿದೆ ಆಗಸ್ಟ್. ಆದರೂ ಅವರು ಇಲ್ಲಿ ಸ್ಥಾನವನ್ನು ಏನು ವರ್ಗಾವಣೆ ಅಂದರೆ ಹೋಗದೆ ಇಲ್ಲೇ ಠಿಕಾಣಿ ಹೂಡಿರ್ತಾರೆ, ನೆಪವನ್ನು ಹೊಡ್ಡಿ. ಏನು ಅಂದರೆ ಇವಾಗ ಜನರಲ್ ಟ್ರಾನ್ಸ್ಫರ್ ನೋಡಿದ್ದೀವಿ, ಹಾಗಾಗಿ ನಾನು ಇದು ಅಂತಂದು ಆ್ಯಕ್ಚುಲಿ ಯಾವುದೇ ಇಲಾಖೆಯಲ್ಲಿ ವರ್ಗಾವಣೆ ಆದೇಶ ಸರ್ಕಾರದಿಂದ ಆದವರೆಗೆ ಇಮಿಡಿಯೇಟ್ ಆಗಿ ಅವರು ಆ ಸ್ಥಳಕ್ಕೆ ಯಾವ ಸ್ಥಳಕ್ಕೆ ನಿಯುಕ್ತಿ ಆಗಬೇಕು. ಆದರೆ ಅವರು ಆಗದೆ ಇಲ್ಲಿ ಅವರ ಉದ್ದೇಶನೇ ಬೇರೆ ಇತ್ತು. ಪ್ರತಿಯೊಂದು ಟ್ರಾನ್ಸ್ಫರ್ಗಳಲ್ಲಿ ತಮ್ಮದೇ ಆದ ಒಂದು ಕಾಯಕಲ್ಪ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಟ್ರಾನ್ಸ್ಫರ್ ಮೂಲಕ ಯಾವ ಶಿಕ್ಷಕರಿಗೆ ಎಲ್ಲೆಲ್ಲಿ ಅವರ ಯೋಜನೆಯಂತೆ ಅವರು ವರ್ಗಾವಣೆ ದಂಧೆಯಲ್ಲಿ ಅಕ್ರಮವಾಗಿ ಹಣವನ್ನು ಪಡೆದು ನೇರವಾಗಿ ಅವರು ಈ ಥರ ಅವರ ಅಧಿಕಾರಾವಧಿಯಲ್ಲಿ 2 ವರ್ಷದ ಅವರು ಇಲ್ಲಿ ಬಂದು ಉಪನಿರ್ದೇಶಕರಾಗಿ 2 ವರ್ಷ ಆಯಿತು. 2 ವರ್ಷದಿಂದ ಸತತವಾಗಿ ಅದೇ ಕೆಲಸ ಮುಂದುವರಿಸಿದ್ದಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅವರ ಅಧಿಕಾರಿ ಅವಧಿಯಲ್ಲಿ ಕಚೇರಿಯ ಟೈಮ್ನಲ್ಲಿ ಕಚೇರಿಯಲ್ಲಿ ಇರದೆ ಸೈನ್ಸ್ ಸೆಂಟರ್ನಲ್ಲಿ ಕೂತು ಅವರು ಅವ್ಯವಹಾರ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಆಶ್ಮಯ ಸ್ಕೂಲಲ್ಲಿ ಹೋಗಿ ಬಂದು ಕೂತು ಬಿಡೋದು, ಮತ್ತು ಇಲ್ಲಿ ಗರ್ಲ್ಸ್ ಕಾಲೇಜ್ನಲ್ಲಿ ಹೋಗಿ ಈ ಥರ ಕಚೇರಿಯಲ್ಲಿ ಯಾವತ್ತೂ ಭಾಳ ಹೊತ್ತು ಇರೋಕ್ಕೆ ಇಲ್ಲ. ಸೊ ಇವು ನಿರಂತರ ಆಲ್ಮೋಸ್ಟ್ ಎಲ್ಲ ಶಿಕ್ಷಕರ ಮತ್ತು ಅವರ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಬಹಳಷ್ಟು ಸಾರಿ ದೂರುಗಳು ಸಲ್ಲಿಸಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ರುಸ್ಮಾ ಅವ್ರದ್ದೇ ಆದಂಥ ಒಂದು ಏನು ಪ್ರೈವೇಟ್ ಸ್ಕೂಲ್ಗಳ ಅವರು ಒಂದು ಪ್ರೆಸ್ ಮೀಟೇ ಮಾಡಿದರು. ಈ ಥರ ಟ್ರಾನ್ಸ್ಫರ್ ಆಗಿದೆ ಹೋಗೋವರೆಗೂ ಅದೇ ರೀತಿಯಾಗಿ ಭಾಳ ಏನು RT ಅನುದಾನವನ್ನು ಬಿಡುಗಡೆ ಮಾಡೋಕ್ಕೂ ಅವರು ತಾರತಮ್ಯ ಮಾಡಿ ಅವರಿಗೆ ಈ ಥರ ಮಾಡ್ತಾ ಹೋಗ್ತದೆ ಅವ್ರದ್ದು ಬಂತು. ಸೊ ಇದೆಲ್ಲ ಮನಗೊಂಡು ನಾವು ಏನು ಆಯುಕ್ತರ ಆದೇಶ ಇದೆ, ಯಾವ ಎಷ್ಟು ಇಮಿಡಿಯೇಟ್ ಆಗಿ ವರ್ಗಾವಣೆ ಆದವರಿಗೆ ಹೋಗಬೇಕು, ಅವ್ರು ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಇವರ ಒಂದು ಕರ್ಮಕಾಂಡ ಭ್ರಷ್ಟಾಚಾರ ಆಡಳಿತ ನಾವು ವಿರೋಧಿಸಿ
ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ನಾವು ಕೊಟ್ಟಿವೆ. ಅದೇ ರೀತಿಯಾಗಿ ಏನು ಅವರ ಶಿಕ್ಷಕರ ಉಪನಿರ್ದೇಶಕರ ಕೆಲಸ ಏನಂದರೆ, ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ. ಇಲ್ಲಿ ಶೈಕ್ಷಣಿಕ ಬಹಳ ಅತ್ಯಂತ ನಮ್ಮ ಏನು ಪ್ರಗತಿ ಕುಂಠಿತಗೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಶಿಕ್ಷಕರು ಏನು ವರ್ಗಾವಣೆ ಮಾಡಿಕೊಂಡು ಆಯಾ ತಮ್ಮ ಸ್ವಂತ ಊರಿಗೆ ಹೋಗಿ ಇಲ್ಲಿ ಶೈಕ್ಷಣಿಕ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಆದೇಶ ಪಾಲನೆ ಮಾಡದೆ ಇವರೇ ಆದಂಥ ಒಂದು ಚಾಕಚಕ್ಯತೆಯಿಂದ ಬಹಳಷ್ಟು ಅವರ ಅನುಕೂಲಕ್ಕೆ ತಕ್ಕಂಗೆ ಟ್ರಾನ್ಸ್ಫರ್ಗಳು ಮಾಡಿದ ನಿದರ್ಶನಗಳಿವೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳ ಜೇಗರ್ಕಲ್, ನಮ್ಮ ರಾಯಚೂರು ತಾಲೂಕಿನ ಜೇಗರ್ಕಲ್ನಲ್ಲಿ ಕನ್ನಡ ಮಾಧ್ಯಮ ಟೀಚರ್ ಇದ್ದಾರೆ, ಹಿರಿಯಪ್ಪ ಅವರು. ಅವ್ರನ್ನ ಶಿಕ್ಷಣ ಸಾಕ್ಷರತಾ ಇದಕ್ಕೆ ನಿಯೋಜಿಸಿ ಅಲ್ಲಿ ಸುಮಾರು 560 ವಿದ್ಯಾರ್ಥಿಗಳು ಇದ್ದಾರೆ. ಅವರಿಗೆ ವಿದ್ಯಾರ್ಥಿ ಗುಣಮಟ್ಟ ಕೊಡಲು ಯಾವ ರೀತಿ ಆಗುತ್ತೆ, 3 ದಿವಸ ಸಾಕ್ಷರತಾ ಕೆಲಸ ಮಾಡಬೇಕು, 3 ದಿವಸ ಶಿಕ್ಷಣ, ಈ ಥರ ತಾರತಮ್ಯ. ಅದೇ ರೀತಿ ಮಹಾದೇವಪ್ಪ ಅಂತಂದು ಮೊಟ್ಟಮಾರಿಯಲ್ಲಿ ಅವ್ರನ್ನ ಇಲ್ಲಿ ಸ್ಕೂಲಲ್ಲಿ ಹಾಕಿದ್ದಾರೆ, ಕಚೇರಿಯಲ್ಲಿ ಇಟ್ಕೊಂಡಿದ್ದಾರೆ, 2 ವರ್ಷ ಆಯಿತು. ಸೊ ಈ ಥರ ಸಾಕಷ್ಟು ಹಲವಾರು ನಿರ್ದೇಶಕಗಳಿವೆ. ಹಟ್ಟಿ ಒಂದು ಕೇಸಿನಲ್ಲಿ ಅಲ್ಲಿ ಒಬ್ಬ ಟೀಚರ್, ಅವರು ಗಂಡ ಪ್ರಮೋಷನ್ ಆಗಿ ಇಲ್ಲಿ ಗರ್ಲ್ಸ್ ಕಾಲೇಜಿಗೆ ಬಂದ್ದಾರೆ ಉರ್ದು. ಅವರಿಗೆ ಅನುಕೂಲ ಆಗಲಿ ಅಂತ ತಂದು ಅವ್ರನ್ನ ಅನಾಧಿಕೃತವಾಗಿ ಗೈರಾಜರು ಮಾಡಿಸಿ ಅವ್ರು 15 ದಿವಸ ಸಸ್ಪೆಂಡ್ ಮಾಡಿ ಮತ್ತೆ ಅವ್ರು ಅನುಕೂಲ ತಕ್ಕಂಗೆ ಇಲ್ಲಿ ಗೋಳಬಂದೊಟ್ಟಿಗೆ ಈ ಥರ ಸಾಕಷ್ಟು ಅವ್ಯವಹಾರ. ನನಗನಿಸಿದ ಮಟ್ಟಿಗೆ 2 ವರ್ಷದಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ಶಿಕ್ಷಕರನ್ನು ವರ್ಗಾವಣೆ ಮಾಡುವ ಒಂದು ಕಾಯಕ ಮಾಡಿಕೊಂಡಿದ್ದಾರೆ. ಇದು ರಾಯಚೂರು ಇತಿಹಾಸದಲ್ಲಿ ಇಷ್ಟು ಜನ ಸಸ್ಪೆಂಡ್ ಆಗಿ ವರ್ಗಾವಣೆ, ಅವರ ದುಡ್ಡು ಸಹಾಯ ಧನವನ್ನು ಪಡೆದು ಅವರಿಗೆ ಅನುಕೂಲ ಆಗಂತ ಸ್ಥಳಕ್ಕೆ ನಿಯುಕ್ತ ಮಾಡಿದ್ದು ಈ ಪ್ರಥಮ ನಮ್ಮ ಋಷಭೇಂದ್ರ ಅಂತ ನಾನು ಹೇಳ ಬಯಸುತ್ತೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಂಡಿ ರಫೀಕ್, ರವಿಕುಮಾರ್, ಬಿಂದಳಬಾವಿ, ಕರುಣಾಕರ್ ರೆಡ್ಡಿ ಗುಂಜಳ್ಳಿ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಲಾರಿ ಸೇರಿದಂತೆ ಭಾರಿ ಗಾತ್ರದ ವಾಹನಗಳ ನಿಲುಗಡೆಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು, ನಿಲುಗಡೆಗೆ ಟ್ರಕ್ ಟರ್ಮಿನಲ್ ಮಂಜೂರಿಗೆ ಒತ್ತಾಯಿಸಿ ಲಾರಿ ಓನರ್ ಅಸೋಸಿಯೇಷನ್ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದಲ್ಲಿ ಲಾರಿ ಸೇರಿದಂತೆ ಭಾರಿ ಗಾತ್ರದ ವಾಹನಗಳ ನಿಲುಗಡೆ ಸಾಕಷ್ಟು ತೊಂದರೆಯಾಗುತ್ತಿದ್ದು, ನಿಲುಗಡೆ ಟ್ರಕ್ ಟರ್ಮಿನಲ್ ಮಂಜೂರಿಗೆ ಒತ್ತಾಯಿಸಲಾಗಿ ಓವರ್ ಅಸೋಸಿಯೇಷನ್ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಆಗಮಿಸಿ ಮನವಿ ಸಲ್ಲಿಸಿದರು. ನಗರದಲ್ಲಿ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ದಿನನಿತ್ಯ ನೂರಾರು ಲಾರಿಗಳು ಲೋಡ್ ಮತ್ತು ಅನ್ಲೋಡ್ ಮಾಡಲು ನಗರಕ್ಕೆ ಆಗಮಿಸುತ್ತಿದ್ದು, ರಸ್ತೆ ಅಕ್ಕಪಕ್ಕದಲ್ಲಿ ಲಾರಿಗಳು ನಿಲ್ಲುತ್ತಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ಲಾರಿ ಮಾಲೀಕರು ಮತ್ತು ಚಾಲಕರಿಗೆ ಹಾಗೂ ಸಹ ತೊಂದರೆಯಾಗುತ್ತಿದೆ. ರಸ್ತೆಯ ಪಕ್ಕ ನಿಂತ ಲಾರಿಗಳ ಟೈರ್ಗಳು, ಬ್ಯಾಟರಿಗಳು ಮತ್ತು ಇನ್ನಿತರ ಬಿಡಿಭಾಗಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಈ ಬಗ್ಗೆ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ನಗರದಲ್ಲಿ ಟ್ರಕ್ ಟರ್ಮಿನಲ್ ಸ್ಥಳವನ್ನು ಮಂಜೂರು ಮಾಡಿ ಲಾರಿ ನಿಲುಗಡೆ ಸಮಸ್ಯೆಯಿಂದ ಲಾರಿ ಚಾಲಕರಿಗೂ ಹಾಗೂ ಮಾಲೀಕರಿಗೂ ಮತ್ತು ಸಾರ್ವಜನಿಕರಿಗೆ ಅನಾನುಕೂಲಗಳಿಂದ ಮುಕ್ತಗೊಳಿಸಬೇಕು ಎಂದು ಮನವಿ ಮಾಡಿದರು. ನಗರದಲ್ಲಿ ಕನಿಷ್ಠ 15 ಎಕರೆ ಪ್ರದೇಶ ಸರ್ಕಾರದ ಅಧೀನದಲ್ಲಿ ಇರುವ ಜಮೀನನ್ನು ಟ್ರಕ್ ಟರ್ಮಿನಲ್ ಸ್ಥಾಪನೆಗೆ ಮಂಜೂರಾತಿ ಮಾಡಬೇಕೆಂದು ಒತ್ತಾಯಿಸಿದರು. ಲಾರಿ ಟ್ರಕ್ ಟರ್ಮಿನಲ್ ಇಲ್ಲದ ಸಲುವಾಗಿ
ನಮಗೆ ತುಂಬ ತೊಂದರೆ ಆಗಿದೆ. ನಮಗೆ ಲಾರಿ ನಿಲ್ಲಿಸಲಿಕ್ಕೆ ರಾಯಚೂರಿನಲ್ಲಿ ಜಾಗ ಇಲ್ಲ. ರೋಡ್ ಮೇಲೆ ನಿಂದಿರಿಸಿದರೆ ಪೊಲೀಸರದು, ಆಮೇಲೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತದೆ. ಆದ ಕಾರಣ ನಮ್ಮ ರಾಯಚೂರಿಗೆ ಟ್ರ್ಯಾಕ್ಟರ್ ಮಿಲ್ಲನ್ನು ಮಂಜೂರಾತಿ ಮಾಡಿಕೊಡಬೇಕಂತೂ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಮ್ಮ ಪಾದಯಾತ್ರೆ ಮೂಲಕ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ನಮ್ಮ ರಾಯಚೂರಿಗೆ ಟ್ರ್ಯಾಕ್ಟರ್ ಮಿಲ್ಲನ್ನು ಸ್ಥಾಪನೆ ಸಲುವಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ. ಟ್ರ್ಯಾಕ್ಟರ್ ಮಿಲ್ ಇಲ್ಲದ ಸಲುವಾಗಿ ನಮಗೆ ರಾಯಚೂರಿನಲ್ಲಿ ತುಂಬ ತೊಂದರೆ ಆಗಿದೆ. ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ. ನಮ್ಮ ಟೈರು, ನಾಡಪಾಲು, ಬ್ಯಾಟ್ರಿ ಕಳ್ಳತನ ಆಗೋದು ಹೆಚ್ಚಾಗಿದೆ. ಆಮೇಲೆ ರೋಡಿನಲ್ಲಿ ನಿಲ್ಲಿಸಿದರೆ ಸಾರ್ವಜನಿಕರಿಗೂ ಸಹ ತೊಂದರೆ ಆಗಿದೆ. ನಮಗೆ ಟ್ರ್ಯಾಕ್ಟರ್ ಮಿಲ್ ಅವಶ್ಯಕತೆ ಇದೆ. ಸುಮಾರು ವರ್ಷದಿಂದ ನಾವು ಇದರ ಬಗ್ಗೆ ಹೋರಾಟ ಮಾಡುತ್ತಿದ್ದೇವೆ. ಆದರೆ ರಾಯಚೂರಿನಲ್ಲಿ ನಮಗೆ ಟ್ರ್ಯಾಕ್ಟರ್ ಮಿಲ್ ಇಲ್ಲ. ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಮಗೆ ನ್ಯಾಯ ಬೇಕಂತ ನಾವು ಇದರ ಹೋರಾಟವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಸೈಯದ್ ಹಸನ್, ಗೌರವಾಧ್ಯಕ್ಷ ಬಾಲ್ಚಟ್ ನಾಗರಾಜ್, ಉಪಾಧ್ಯಕ್ಷ ಅಜೀಂ ಪಾಷಾ, ಮೊಹಮ್ಮದ್ ಎಜಾಯುದ್ದೀನ್, ಕಾರ್ಯದರ್ಶಿ ಮೊಹಮ್ಮದ್ ರಹೀಸ್ ಸೇರಿದಂತೆ ಅನೇಕರಿದ್ದರು. ಸರ್ವೆ ನಂಬರ್ 384/105ರಲ್ಲಿ ಅಲ್ಲಂಪ್ರಭು ಶಾಲೆಯನ್ನು ಪ್ರೌಢಶಾಲೆಗಾಗಿ ನಾಗರಿಕರ ಸೌಲಭ್ಯ ಸಿಎ ಸೈಟ್ ನಿವೇಶನವನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ನೀಡಲಾಗಿದೆ. ಶಾಲಾ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಇದಕ್ಕೆ ಕೆಲವರು ಅಡ್ಡಿಪಡಿಸುತ್ತಿದ್ದು ಕೂಡಲೇ ಕ್ರಮ ವಹಿಸಬೇಕು ಎಂದು ಸರ್ಕಾರಿ ಶಾಲೆಗಳು ಉಳಿಸಿ ಆಂದೋಲನ ವತಿಯಿಂದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿದರು. ಸರ್ವೆ ನಂಬರ್ 384/15ರಲ್ಲಿ ಅಲ್ಲಮಪ್ರಭು ಶಾಲೆಯನ್ನು ಪ್ರೌಢಶಾಲೆಗಾಗಿ ನಾಗರಿಕರ ಸೌಲಭ್ಯ ಸಿಎಸ್ ಸೈಟ್ ನಿವೇಶನವನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ನೀಡಲಾಗಿದೆ. ಶಾಲಾ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಇದಕ್ಕೆ ಕೆಲವರು ಅಡ್ಡಿಪಡಿಸುತ್ತಿದ್ದು ಕೂಡಲೇ ಕ್ರಮ ವಹಿಸಬೇಕು ಎಂದು ಸರ್ಕಾರಿ ಶಾಲೆಗಳ ಉಳಿಸಿ ಆಂದೋಲನ ವತಿಯಿಂದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದರು. ಸರ್ವೆ ನಂಬರ್ 384/105 ಅನ್ನು ಅಲ್ಲಮಪ್ರಭು ಶಾಲೆಗಾಗಿ ಸಿಎಸ್ ಸೈಟ್ ಮಂಜೂರು ಮಾಡಿದೆ. ಇದರಲ್ಲಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ನಗರ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯಿಂದ ಒಪ್ಪಂದ ಪಡೆದುಕೊಂಡಿದೆ. ಶೈಕ್ಷಣಿಕ ಉದ್ದೇಶಕ್ಕಾಗಿ ಶಾಲಾ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ದೂರಿದರು. ಅಲ್ಲಮಪ್ರಭು ಶಾಲೆಗಾಗಿ ನೀಡಿದ ಸಿಎಸ್ ಸೈಟ್ ದಾಖಲೆಗಳಿವೆ. ಈ ಬಗ್ಗೆ ಶಿಕ್ಷಣ ಇಲಾಖೆಗೂ ಸಲ್ಲಿಸಲಾಗಿದೆ. ಸರ್ಕಾರಿ ಶಾಲೆಗಳ ಶಿಕ್ಷಣ ವಿರೋಧಿಯಾಗಿದ್ದು ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದು ಪೊಲೀಸ್ ಇಲಾಖೆಯಿಂದ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿದರು. 381 ಸರ್ವೆ ನಂಬರ್ 5ರಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಅಲ್ಲಂಪ್ರಭು ಶಾಲೆಯಲ್ಲಿ ಪ್ರೌಢಶಾಲೆಗೆ ಅನುಮತಿ ಕೊಡ್ರಿ ಅಂತೇಳಿ ಕಳೆದ ಸುಮಾರು ವರ್ಷಗಳಿಂದ ಎಲ್ಲರ ಕಲ್ತನ್ನು ಸುಮಾರಷ್ಟು ಬಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು, DDPI ಮಾಡಿದ್ರು. ತದಾದ ನಂತರ ಅಲ್ಲಿ CS ಸೈಟ್ ಐತೆ, ಈ ಸರ್ವೆ ನಂಬರಲ್ಲಿ CS ಸೈಟ್ ಐತೆ. ಈ CS ಸೈಟಲ್ಲಿ ಪ್ರೌಢಶಾಲೆನ ಕಟ್ಟಕ್ಕೆ ಅನುಮತಿ ಕೊಡ್ರಿ ಅಂದರೆ ಇಮಿಡಿಯೇಟ್ಲಿ ಆಗಿ RDO ಅವರು ಪರ್ಮಿಷನ್ ಕೊಟ್ಟರು. ಬಟ್ ಆ ಪರ್ಮಿಷನ್ ಕೊಟ್ಟಾದಾಗಲೂ ಕೂಡ ಅಲ್ಲಿ ಕೆಲವರು ಅದನ್ನು ಅಡಚಣೆ ಮಾಡಕತ್ತಾರ. ಆಮೇಲೆ ಇವನು ಪೊಲೀಸರ ರಕ್ಷಣೆ ತಗೊಂಡು BO ಅವರು, ಹೆಡ್ ಮಾಸ್ಟ್ರು, ಉಳಿದವ್ರು ಹೋದಾಗಲೂ ಕೂಡ ಅಲ್ಲಿ ರಾತ್ರಿನ ಗುಡಿನ ಉದ್ಭವ ಮಾಡ್ತಾರೆ. ಬಟ್ RDOದವರು ಪರಿಶೀಲನೆ ಮಾಡಬೇಕಾದಾಗ ಅವರೆಲ್ಲ ಅಲ್ಲಿ ಏನೈತೆ CS ಸೈಟ್ನಾಗ ಅಲ್ಲಿ ಗುಡಿ ಆದ, ಈ ಮಸೀದಿ ಆದ, ಮಂದಿರ ಆದ, ಸಮುದಾಯ ಭವನಗಳಾವ, ಇವೆಲ್ಲವಷ್ಟು ಪರಿಶೀಲನೆ ಮಾಡಿಕೊಡ್ತಕ್ಕಂಥದ್ದು RDO ಅವ್ರ ಕೆಲಸ. ಬಟ್ RDO ಅವರು ಖುದ್ದಾಗಿ ಆರ್ಡ್ರ್ ಮಾಡಿರಿ ಏನಂತಂತೇಳಿ ಶಾಲೆಯನ್ನು ನೀವು ಕಟ್ಕೇರಿ ಅಂತೇಳಿ. ಅದಕ್ಕಾಗಿಯೇ ಫೀಸನ್ನು ಶಿಕ್ಷಣ ಇಲಾಖೆ ತುಂಬಿದಾಗಲೂ ಕೂಡ ರಾತ್ರಿ ಗುಡಿ ಕಟ್ತಾರಂತಂದರೆ ಇವಾಗ ಆಯುಕ್ತರು ಇದರಲ್ಲಿ ಭಾಗಿಯಾರ ಅಂತ ನಮ್ಗೆ ಅನಿಸ್ತದ. ಯಾಕಂದರೆ ಪರಿಶೀಲನೆ ಮಾಡೋ ಹೊತ್ತಿನಾಗ CS ಸೈಟ್ ಜಾಗ ಖಾಲಿ ಐತೆ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಅವರು ಮಂಜೂರಾತಿ ಮಾಡ್ತಾರೆ ಅಲ್ಲಿ ಶಾಲೆನ. ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸ್ರಿ ಅಂತೇಳಿ ನಾವೆಲ್ಲ ಗುದ್ದಾಡಕತ್ತೀವಿ. ಇವತ್ತು ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಯವರು ಕುಮ್ಮಕ್ಕಿದ್ರಿಂದ ಅದ. ಖಾಸಗಿ ಶಾಲೆಯವರು ಅಲ್ಲಿ ಕಟ್ಟಲಿಲ್ಲ ಅಂತಂತಂದರೆ ಅಲ್ಲಿ ಇರ್ತಕ್ಕಂಥ ವಿಜ್ಞಾನ ಶಾಲೆಯವರಿಗೆ 10ನೇ ತರಗತಿಗೆ ಅವಕಾಶಗಳು. ಈ ಸಂದರ್ಭದಲ್ಲಿ ಸಂಚಾಲಕರಾದ ರವೀಂದ್ರನಾಥ್ ಪಟ್ಟಿ, ಶ್ರೀನಿವಾಸ್ ಕೋಪರ್, ಎ ರಾಮು, ಚಂದ್ರು, ಶಂಶಾವಲಿ, ಆಂಜನೇಯ, ಭೀಮಣ್ಣ, ರಾಮು ಗಣೇಕಲ್, ಮಹೇಶ್ ವಿಕ್ರಮ್, ಸಿಮೋನ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555.
ಅಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕುಮ್ಮಕ್ಕಿನಿಂದ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದೆ. ಜಿಲ್ಲಾಡಳಿತವು ಕ್ರಮ ಕೈಗೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ. ಕೂಡಲೇ ಎಚ್ಚೆತ್ತುಕೊಂಡು ಮಾನ್ವಿ ಹಾಗೂ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅಂಬೇಡ್ಕರ್ ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕುಮ್ಮಕ್ಕಿನಿಂದ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದೆ. ಜಿಲ್ಲಾಡಳಿತವು ಕ್ರಮ ಕೈಗೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ. ಕೂಡಲೇ ಎಚ್ಚೆತ್ತುಕೊಂಡು ಮಾನ್ವಿ ಹಾಗೂ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಂಬೇಡ್ಕರ್ ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ತಾಲೂಕಿನಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ನಡೆಯುತ್ತಿರುವ ಆಲ್ದಳ ವೀರಭದ್ರಪ್ಪ ಹಾಗೂ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅನಧಿಕೃತವಾಗಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆಯುತ್ತಿದೆ. ಅನೇಕ ಸಂಘಟನೆಗಳು ಕಡಿವಾಣ ಹಾಕಲು ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸರ್ಕಾರದ ಸುತ್ತೋಲೆ ನಿಯಮಗಳನ್ನು ಮೀರಿ ಲಾರಿಗಳಲ್ಲಿ ಹೆಚ್ಚುವರಿ ಮರಳನ್ನು ಲೋಡ್ ಮಾಡಿ ಇಟ್ಟುಕೊಳ್ಳುತ್ತಿರುವುದು ಹಾಗೂ ನಿಯಮ ಬಾಹಿರವಾಗಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಹಿಂದೆ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ತಡೆಯಲು ಹೋದಾಗ ಅಧಿಕಾರಿ ಮೇಲೆ ಟಿಪ್ಪರ್ ಹರಿಸಿ ಕೊಲೆ ಮಾಡಿದ್ದಾರೆ. ಆಗಸ್ಟ್ 10ರಂದು ಮಾನ್ವಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಖನಿಜ ಸಂಪತ್ತು ರಕ್ಷಣಾ ಪಡೆಯ ಮಾಜಿ ಯೋಧ ನೀಲಪ್ಪ ಇವರ ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಹೋದಾಗ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಕೊಲೆ ಯತ್ನ ನಡೆಸಿರುವುದು ಖಂಡನೀಯ. ಜಿಲ್ಲಾಡಳಿತ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸಹಾಯಕ ನಿರ್ದೇಶಕರುಗಳು ಮತ್ತು ಇಲಾಖೆಯ ಸಿಬ್ಬಂದಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು
ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯರೇ, ವಿಷಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಹಾಯಕ ನಿರ್ದೇಶಕನ ಸೇವೆಯಿಂದ ವಜಾಗೊಳಿಸಿ ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವ ನಿರ್ಲಕ್ಷ್ಯ ತೋರುತ್ತಿದ್ದರು ಮತ್ತು ಅಕ್ರಮಗಳ ಅನಧಿಕೃತ ದಂಧೆ ನಡೆಸುತ್ತಿರುವ ಮರಳು ಮಾಫಿಯಾದ ಅಲ್ದಾಳು ವೀರಭದ್ರಪ್ಪ ಮಾನ್ವಿ ಹಾಗೂ ದೇವದುರ್ಗ ತಾಲೂಕಿನಲ್ಲಿ ಮರಳು ಮಾಫಿಯಾ ಇನ್ನಿತರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದರಿಂದ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಾಯಚೂರು ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅನಧಿಕೃತವಾಗಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವವರಿಗೆ ಬೆನ್ನೆಲುಬಾಗಿ ನಿಂತು ಹಗಲು ದರೋಡೆ ಮಾಡುತ್ತಿದ್ದರು. ಈ ವಿಷಯದ ಬಗ್ಗೆ ಸುಮಾರು ವರ್ಷಗಳ ಅನೇಕ ಪರ ಸಂಘಟನೆಗಳು ಕಡಿವಾಣ ಹಾಕುವುದು ಮನವಿ ಸಲ್ಲಿಸಿದರು. ಯಾವುದೇ ಕ್ರಮ ಕೈಗೊಳ್ಳುವಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವೈಫಲ್ಯ ಕಂಡು ಬಂದಿರುತ್ತದೆ. ಅದು ಅಲ್ಲದೆ ಸರ್ಕಾರ ಸುತ್ತಲೂ ನಿಯಮಗಳನ್ನು ಮೀರಿ ಲಾರಿಗಳು ಹೆಚ್ಚುವರಿ ಲೋಡನ್ನು ಮಾಡಿಕೊಳ್ಳುತ್ತಿರುವುದು ಮತ್ತು ನಿಯಮ ಬಾಹಿರ ಲೋಡ್ ಶೆಡ್ ಮಾಡುವುದು ಇವೆಲ್ಲವನ್ನು ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದರೂ ಕುರುಡಂತೆ ವರ್ತಿಸುತ್ತಿದ್ದಾರೆ. ಈ ಹಿಂದೆ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ತಡೆ ಹಿಡಿಯುವುದಕ್ಕೆ ಹೋದಾಗ ಭೂಗಳ್ಳರ ಅಧಿಕಾರಿ ಮೇಲೆ ಟಿಪ್ಪರ್ ಲಾರಿ ಹರಿದು ಸಾವನ್ನಪ್ಪಿರುತ್ತದೆ. ಅದೇ ರೀತಿಯಾಗಿ ದಿನಾಂಕ 10/8/2023 ಮಾನ್ವಿಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಖನಿಜ ಸಂಪತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ, ದೇವೇಂದ್ರ ಕುಮಾರ್, ಅಮರಯ್ಯ, ತಿಮ್ಮಪ್ಪ, ಚಂದ್ರು, ನಾಗರಾಜ್, ಕುಮಾರಸ್ವಾಮಿ ಸೇರಿದಂತೆ ಅನೇಕರಿದ್ದರು. ರಾಜ್ಯದಾದ್ಯಂತ ಭೂರಹಿತರು ಅರಣ್ಯ ಭೂಮಿ ಸಾಗುವಳಿಯನ್ನು ನಿಲ್ಲಿಸದಂತೆ ನೋಡಿಕೊಳ್ಳಬೇಕು. ಅರಣ್ಯ ಇಲಾಖೆ ಹೂಡಿದ ಎಲ್ಲಾ ಕೇಸುಗಳನ್ನು ಹಿಂಪಡೆಯಬೇಕು ಹಾಗೂ ಸರ್ಕಾರಿ ಭೂಮಿ ಸಾಗುವಳಿ ಮಾಡುವ ಭೂರಹಿತರಿಗೆ ಪಟ್ಟ ವಿತರಿಸಲು ಕೂಡಲೇ ಅಕ್ರಮ ಸಕ್ರಮ ಕಮಿಟಿ ರಚನೆಗೆ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದಾದ್ಯಂತ ಭೂರಹಿತರು ಅರಣ್ಯ ಭೂಮಿ ಸಾಗುವಳಿಯನ್ನು ನಿಲ್ಲಿಸದಂತೆ ನೋಡಿಕೊಳ್ಳಿ. ಅರಣ್ಯ ಇಲಾಖೆ ಹೂಡಿದ ಎಲ್ಲಾ ಕೆಲಸಗಳನ್ನು ಹಿಂಪಡೆಯಬೇಕು ಹಾಗೂ ಸರ್ಕಾರಿ ಭೂಮಿ ಸಾಗುವಳಿ ಮಾಡುವ ಭೂರಹಿತರಿಗೆ ಪಟ್ಟ ವಿತರಿಸಲು ಕೂಡಲೇ ಕ್ರಮ ಸಕ್ರಮ ಕಮಿಟಿ ರಚನೆಗೆ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಭೂ ಸುಧಾರಣೆ ಹೊಸ ತಿದ್ದುಪಡಿ ಅಧಿನಿಯಮ 2020 ಹಾಗೂ ಗೋ ರಕ್ಷಣಾ ಅಧಿನಿಯಮ 2020 ಕೂಡಲೇ ಹಿಂಪಡೆಯಬೇಕು. ಭೂರಹಿತ ಗಣಿ ಸಾಗುವಳಿ ರೈತರಿಗೆ ಬೆಳೆ ಸಾಲ, ಸಹಾಯಧನ, ಪರಿಹಾರ ಸೌಲಭ್ಯ ನೀಡುವುದಕ್ಕಾಗಿಯೇ ಹೊಸ ಕಾಯ್ದೆಗಳನ್ನು ರಚಿಸಬೇಕು. ರಾಜ್ಯದಾದ್ಯಂತ ಹೆಚ್ಚು ಭೂಮಿ ಸರ್ಕಾರಕ್ಕೆ, ಪಾಳು ಭೂಮಿಗಳನ್ನು ಭೂರಹಿತರಿಗೆ ವಿತರಿಸಬೇಕೆಂದು ಒತ್ತಾಯಿಸಿದರು. ಸರ್ಕಾರಿ ಭೂಮಿ ಕಬಳಿಕೆ ಮಾಡಿದವರನ್ನು ಭೂಮಿಯಿಂದ ಹೊರಹಾಕಿ ಸಮುದಾಯ ಭೂಮಿಗಳನ್ನು ಸಂರಕ್ಷಣೆ ಮಾಡಬೇಕು. ಯಾವ ಉದ್ದೇಶಕ್ಕಾಗಿ ರೈತರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆಯೋ ಆ ಉದ್ದೇಶಕ್ಕೆ ಆ ಭೂಮಿಯನ್ನು ಉಪಯೋಗಿಸದಿದ್ದಲ್ಲಿ ಅಂತಹ ಭೂಮಿಯನ್ನು ರೈತರಿಗೆ ಹಿಂದಿರುಗಿಸಲು ಕ್ರಮ ಜರುಗಿಸಬೇಕು. ಪ್ರತಿ ವರ್ಷ ಆಯಾ ಜಿಲ್ಲೆಗಳ ಲ್ಯಾಂಡ್ ಆಡಿಟಿಂಗ್ ಭೂಮಿ ಲೆಕ್ಕಪತ್ರವನ್ನು ತಯಾರಿಸಿ ಸಾರ್ವಜನಿಕ ಪ್ರಕಟಣೆ ನೀಡಬೇಕೆಂದು ಒತ್ತಾಯಿಸಿದರು. ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ರಾಯಚೂರು ಜಿಲ್ಲಾಧಿಕಾರಿಗಳ ಮುಖಾಂತರ ತಮ್ಮ ನೇತೃತ್ವದ ರಾಜ್ಯ ಸರ್ಕಾರವು ಅದರ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಜನಪರ ಯೋಜನೆಗಳು ಜಾರಿಗೆ ಮುಂದಾಗಿದ್ದನ್ನು ಸ್ವಾಗತಿಸುತ್ತೇವೆ. ವಿಶೇಷವಾಗಿ ಈ ಹಿಂದಿನ ಸರ್ಕಾರ ಅಂಗೀಕರಿಸಿದ್ದ ನೂತನ APMC ಕಾಯ್ದೆ 2020, ಧಾರ್ಮಿಕ ಹಕ್ಕು ಸಂರಕ್ಷಣಾ ಅಧಿನಿಯಮ 2020 ಹಿಂಪಡೆದಿದ್ದಕ್ಕೆ ಅಭಿನಂದನೆಗಳು. ಹಾಗೆಯೇ ತಮ್ಮ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜಾರಿ ಬರಲಿ ಎಂದು ಹಾರೈಸುತ್ತೇವೆ. ಜೊತೆಗೆ ಈ ನಾಡಿನ ದುಡಿಯುವ ವರ್ಗದ ಹಾಗೂ ದಮನತಿ ಜನಗಳ ಶತಮಾನದ ಬೇಡಿಕೆಗಳಾದ ಭೂಮಿ ಹಂಚಿಕೆ ಹಾಗೂ ಸಾಗುವಳಿ ಭೂಮಿ ಪಟ್ಟ ನೀಡುವ ಬಹು ಮುಖ್ಯವಾದ ಈ ಕೆಳಗಿನ ಬೇಡಿಕೆಯ ಈಡೇರಿಕೆಗೆ ಈ ಪತ್ರದ ಮೂಲಕ ಒತ್ತಾಯಿಸುತ್ತೇವೆ. ವಿವರಿಸಿದ ಹೇಳಬೇಕೆಂದರೆ ರಾಜ್ಯದ ದಲಿತರು ಹಾಗೂ ಹಿಂದುಳಿದ ವರ್ಗದ ಬಹುಸಂಖ್ಯಾತ ಕುಟುಂಬಗಳು ಒಕ್ಕಲ್ತನ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಇವರ ಕೈಯಲ್ಲಿ ಸ್ವಂತ ಭೂಮಿ ಇಲ್ಲ. ಇದ್ದರೂ 20% ಜನರಿಗೆ ತುಂಡು ಭೂಮಿ ಇದೆ. ಉಳಿದ ಎಲ್ಲರೂ ಭೂರಹಿತರಾಗಿದ್ದಾರೆ. ಪೈಕಿ ಅರ್ಧದಷ್ಟು ಜನ ಬೇರೆಯವರ ಜಮೀನುಗಳನ್ನು ಲೀಸ್ ಸಾಗುವಳಿ ಮಾಡುತ್ತಿದ್ದಾರೆ. ಇನ್ನು ಅರ್ಧದಷ್ಟು ಜನ ಸರ್ಕಾರ ಭೂಮಿಯಲ್ಲಿ ಕಳೆದ 4-5 ದಶಕಗಳಿಂದ ಸಾಗುವಳಿ ಅಕ್ರಮ ಮಾಡುತ್ತಿದ್ದಾರೆ. ಸಕ್ರಮ ಕೋರಿ 50, 51, 53 ಹಾಗೂ 57 ಅರ್ಜಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಇವರು ಸಾಗುವಳಿ ಮಾಡುವ ಭೂಮಿಯ ಪಟ್ಟಕ್ಕಾಗಿ ನಾವು ದಶಕಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಆದರೆ ಫಲಕಾರಿಯಾಗಿಲ್ಲ. ಇನ್ನೊಂದು ಕಡೆ ಅರಣ್ಯ ಇಲಾಖೆಯವರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಾಗುವಳಿ ಮಾಡುವ ರೈತರ ಮೇಲೆ ಮೊಕದ್ದಮೆ ದಾಖಲಿಸಿ ಅವರಿಗೆ ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ಸಾಗುವಳಿ ನಿಲ್ಲಿಸಿಬಿಟ್ಟಿದ್ದಾರೆ. ಇವರ ರಕ್ಷಣೆಗೆ ಕೂಡಲೇ ಸರ್ಕಾರದಿಂದ ಸುತ್ತಲೇ ಹೊರಡಿಸಬೇಕೆಂದು ಹಾಗೂ ಕೂಡಲೇ ಅಕ್ರಮ ಸಕ್ರಮ ಸಮಿತಿ ರಚಿಸಲು ಆದೇಶ ಮಾಡಬೇಕೆಂದು ಆಗ್ರಹಿಸುತ್ತೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ, TUCI ಜಿಲ್ಲಾಧ್ಯಕ್ಷ KG ಅಮರೇಶ್, KRS ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ಹಿರೇದಿನ್ನಿ, ಪ್ರಧಾನ ಕಾರ್ಯದರ್ಶಿ ಸೈಯದ್ ಅಬ್ಬಾಸ್ ಅಲಿ, ಜಿಲ್ಲಾ ಉಪಾಧ್ಯಕ್ಷ ಅಡಿವೆಪ್ಪ, ಮುಖಂಡರುಗಳಾದ K ಗಿರಿಲಿಂಗ ಸ್ವಾಮಿ, ಶಫೀಕ್ ಪಾಷಾ, ತಿಮ್ಮಪ್ಪ ಚಿಕ್ಕಹೇಸೂರು, ಶೇಖರಪ್ಪ ಸೇರಿದಂತೆ ಅನೇಕರಿದ್ದರು. ಪಡಿತರದಲ್ಲಿ ಸ್ಥಳೀಯ ಆಹಾರ ಧಾನ್ಯ, ಎಣ್ಣೆ, ಬೇಳೆ ನೀಡಬೇಕು ಮತ್ತು ನರೇಗಾ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಗಾಗಿ
ಕಾರ್ಮಿಕ ಚೀಟಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ನಡೆಸಿದರು. ಪಡಿತರದಲ್ಲಿ ಸ್ಥಳೀಯರಿಗೆ ಆಹಾರ ಧಾನ್ಯ, ಎಣ್ಣೆ, ಬೇಳೆ ನೀಡಬೇಕು ಮತ್ತು ನರೇಗಾ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಗಾಗಿ ಕಾರ್ಮಿಕ ಚೀಟಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ನಡೆಸಿದರು. ಪೌಷ್ಟಿಕಾಂಶದ ಕೊರತೆ ನೀಗಿಸುವುದಕ್ಕಾಗಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಕ್ಕಿಯೊಂದಿಗೆ ರಾಗಿ ಅಥವಾ ಜೋಳ ಮತ್ತು 1 ಕೆಜಿ ತೊಗರಿಬೇಳೆ, 1 ಕೆಜಿ ಎಣ್ಣೆ ಅನುಕೂಲಕರ ದರದಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಿಗುವಂತಾಗಬೇಕು. ಇದರಿಂದ ರೈತರ ಸ್ಥಳೀಯ ಬೆಳೆಗೆ ಮಾರುಕಟ್ಟೆಯ ಲಭ್ಯತೆ, ಗ್ರಾಮೀಣ ಭಾಗದಲ್ಲಿ ಆಹಾರ ಸಂಸ್ಕರಣಾ ಘಟಕಗಳಿಗೆ ಪ್ರೋತ್ಸಾಹ ನೀಡಿದಂತಾಗಲಿದೆ. ಉದ್ಯೋಗ ಖಾತ್ರಿಯಲ್ಲಿ 90 ದಿನಗಳಿಗೂ ಹೆಚ್ಚು ಮಾನವ ದಿನಗಳನ್ನು ಮುಗಿಸಿದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಗಾಗಿ ಕಾರ್ಮಿಕರ ಚೀಟಿಗಳನ್ನು ನೀಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಮೊದಲು ಸ್ಥಳೀಯ ಧಾನ್ಯಗಳನ್ನು ಕೊಡಲೇಬೇಕು. ನ್ಯಾಯಬೆಲೆ ಅಂಗಡಿಯಲ್ಲಿ ಸ್ಥಳೀಯ ಧಾನ್ಯಗಳನ್ನು ಕೊಡಲೇಬೇಕು. ಬೇಕೇ ಬೇಕು. ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸುವ ಸರ್ಕಾರಕ್ಕೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸ್ಥಳೀಯ ಧಾನ್ಯಗಳನ್ನು ಕೊಡಲೇಬೇಕು. ಕಾರ್ಮಿಕರನ್ನು ಕೊಡಲೇಬೇಕು. ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಕೊಡಲೇಬೇಕು. ಕಾರ್ಮಿಕರಿಗೆ ಗೌರವವನ್ನು ಕೊಡಲೇಬೇಕು. ಕಾರ್ಮಿಕರಿಗೆ ಗೌರವವನ್ನು ಕೊಡಲೇಬೇಕು. ಮಹಿಳೆಯರಿಗೆ ಗೌರವವನ್ನು ಕೊಡಲೇಬೇಕು. ಮಹಿಳೆಯರಿಗೆ ಗೌರವ ಕೊಡಲೇಬೇಕು. ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯ ಬದಲು ಸಾಮಾಜಿಕ ಸ್ಥಳೀಯ ಧಾನ್ಯಗಳನ್ನು ಕೊಡಲೇಬೇಕು. ನ್ಯಾಯಬೆಲೆ ಅಂಗಡಿಯಲ್ಲಿ ಸ್ಥಳೀಯ ಧಾನ್ಯಗಳನ್ನು ಕೊಡಲೇಬೇಕು. ನ್ಯಾಯಬೆಲೆ ಅಂಗಡಿಯಲ್ಲಿ ಸ್ಥಳೀಯ ಧಾನ್ಯಗಳನ್ನು ಕೊಡಲೇಬೇಕು. ಪ್ರತಿಭಟನೆಯಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಮುಖಂಡರಾದ ಬಸವರಾಜ್, ಈರಮ್ಮ, ಮಾರ್ಯಮ್ಮ, ರಬಿಕಮ್ಮ, ನಾಗವೇಣಿ, ನಾಗಮ್ಮ ಸೇರಿದಂತೆ ಕೂಲಿಕಾರರು ಭಾಗವಹಿಸಿದರು. ಈಗ ಜಾಹೀರಾತು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur.
ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸ್ವತಂತ್ರವನ್ನು ಭವ್ಯ ಭಾರತಕ್ಕೆ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ರಾಯಚೂರಿನ ಕ್ರಿಯಾಶೀಲ ಮತ್ತು ಸರಳತೆಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾದ ಚಂದ್ರಶೇಖರ್ ಎಲ್ ನಾಯಕ್ ಅವರು ಸ್ವತಂತ್ರ ಹೋರಾಟಗಾರರಾದ ಡಿ ಹಂಪಣ್ಣ ಅವರ ಮನೆಗೆ ಹೋಗಿ ಜಿಲ್ಲಾಡಳಿತ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಸ್ವಾತಂತ್ರ್ಯವನ್ನು ಭವ್ಯ ಭಾರತಕ್ಕೆ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ರಾಯಚೂರಿನ ಕ್ರಿಯಾಶೀಲ ಮತ್ತು ಸರಳತೆಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ಎಲ್ ನಾಯಕ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾದ ಡಿ ಪಂಪಣ್ಣನವರ ಮನೆಗೆ ಹೋಗಿ ಜಿಲ್ಲಾಡಳಿತ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಿ ಶುಭಾಶಯ ಕೋರಿದರು. ಜೊತೆಗೆ ಅವರ ಹೋರಾಟದ ಕೆಲವು ಘಟನೆಗಳನ್ನು ಕುರಿತು ಆತ್ಮೀಯವಾಗಿ ವಿಷಯವನ್ನು ವಿನಿಮಯ ಮಾಡಿಕೊಂಡರು. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ದೇಶಕ್ಕೆ ಭವ್ಯ ಭಾರತವು ಸ್ವತಂತ್ರವಾಗುವಂಥ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ಸ್ವತಂತ್ರ ಹೋರಾಟಗಾರರಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮ ನಮ್ಮ ರಾಯಚೂರಿನ ಜಿಲ್ಲಾಡಳಿತ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದೆ. ಬಹುಶಃ 3-4 ವರ್ಷಗಳಿಂದ ಎಲ್ಲಿ ಸ್ವತಂತ್ರ ಹೋರಾಟಗಾರರಿರ್ತಾರೆ ಅವರ ಮನೆಗೆ ಹೋಗಿ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವ್ರಿಗೆ ಹೆಚ್ಚು ಗೌರವವನ್ನು ಕೊಡುವಂಥ ಸಂಪ್ರದಾಯವನ್ನು ರಾಯಚೂರಿನ ಜಿಲ್ಲಾಡಳಿತ ಮಾಡಿಕೊಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಡಿ ಪಂಪಣ್ಣನವರು ಹಿರಿಯರು ಮುತ್ಸದ್ದಿಗಳು ಬಹುಶಃ ಅವರ ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ದರೆ ಯುವಕರು ಮಾತಾಡಲ್ಲ, ಚಟಿಗೆ ಹೊಡಿತಾರೆ. ಅವರು ಮಾತಿನಲ್ಲಿ ಚಟಿಗಿದೆ, ಇನ್ನೂ ಶಕ್ತಿ ಇದೆ ಅನ್ನುವಂಥದ್ದನ್ನು, ಜೊತೆಗೆ ಅವರ ಸಾವಯವ ಕೃಷಿ ಬಗ್ಗೆ ಸಹ ಅವರು ಪ್ರಸ್ತಾವನೆ ಮಾಡಿದರು. ಇಂಥವರ ಸನ್ಮಾನಕ್ಕೆ ನಮ್ಮ ಗೌರವಿತ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳಂತ ಸನ್ಮಾನ ಶ್ರೀ ಚಂದ್ರಶೇಖರ್ ಎಲ್ ನಾಯಕ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ತುಂಬ ಹೃದಯದಿಂದ ಸ್ವಾಗತ. ಜೊತೆಗೆ ಗೌರವಿತ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಂತ न्यू टेक्नोलॉजी agriculture startment sir మన జూన్ నాన్ కెమికల్ టోటల్
ಅದು ನಮ್ಮದು ನಾನ್ ಕೆಮಿಕಲ್ ಮಾಡ್ಬೇಕಂತ ಸುಮಾರು 45 ವರ್ಷ ಹೋರಾಟ ಮಾಡಿದ್ದೀರಿ. ಬಟ್ ಟೆಕ್ನಾಲಜಿ ಸ್ಟ್ರೆಂತ್ ಅಷ್ಟು ಬರಲಿಲ್ಲ. ಹೊಸದೊಂದು ಟೆಕ್ನಾಲಜಿ ಬಂದಿದೆ ಸರ್, ಇಟ್ ಕ್ಯಾನ್ ಜಂಪ್ ಟು ಏನಿದೆ. ಅದಕ್ಕೆ ಇವತ್ತು ಅದನ್ನು ವೀಡ್ಸನ್ನು ಕವರ್ ಮಾಡೋಕೆ ಹೋಯ್ತು ಸರ್. ನಾನು ಒಂದು ಸಿಂಪಲ್ ಟೆಕ್ನಾಲಜಿ ನೋಡೋಣ ಅಂತ ಅದು ಇವತ್ತು ಲೇಬರ್ ಚಾರ್ಜ್ ಭಾಳ ಹೈ ಆಗ್ಯದ ಸರ್. ಕಾಂಪಿಟೇಷನ್ ಭಾಳ ಇದೆ. ಈಗ ಹೆಚ್ಚು ಕೊಟ್ಟು ಎಷ್ಟು ಕೊಟ್ಟರು ಅದ್ರ ಕಡಿಮೆ ಅಮೌಂಟ್ ನಡೆದ ಸಾಲೆಟ್ ಒಂದು ಆ ಫ್ಯಾಕ್ಟ್ರೀಸ್ ತಗೊಂಡು ನಾವು ಟೋಟಲ್ ತಗೊಂಡು ದುಡ್ಡು ಕೊಡೋಕ್ಕಲ್ಲ. ನಾವೇ ಅದಕ್ಕೆ ಯಾಕೆ ಮಾಡಬಾರ್ದು ಅಂತ ತಗೊಂಡು ಸೆಲ್ಫ್ ಇಟ್ಕೊಂಡು ನಾನು ಮಣ್ಣು ತಗೊಂಡು ಅದಕ್ಕೆ ಕೆಸರು ಮೇಲೆ ಕವರ್ ಮಾಡೋದ್ರಿಂದ ವೀಡು ಸಪ್ರೆಸ್ ಆಗ್ತದೆ ಸರ್. ಅದು ಬಿಟ್ಕಮ್ಸ್ ಫುಟ್ ಫಾರ್ ದ ಪ್ಲ್ಯಾಂಟ್. ಹಾಗೆ ಅದನ್ನು ನೋಡೋಣ ಅಂತ ಇವತ್ತು ಒಂದು ಅಟ್ಲೀಸ್ಟ್ ಒಂದು ಲೈನ್ ಎಷ್ಟು ಹೊತ್ನಾಗ ಆಗ್ತದೆ ನಾನು. ಸೊ ಒಂದು 24-25 ಲೈನ್ಸ್ ಆಗುತ್ತೆ. ಅದು ಒಂದು ದಿವ್ಸ 2 ದಿವ್ಸ ಮಾಡ್ತೇನೆ ನಾನು ಹೆಲ್ತನೂ ಒಳ್ಳೆಯದಾಗ್ತದೆ ಸರ್. ವಿಲ್ ಬಿ ನಾನಲ್ಲಿ ಇನ್ಸ್ಟಿಟ್ಯೂಟ್ನಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ಲಿ ಹಂಡ್ರೆಡ್ಸ್ ಮೋರ್ ದನ್ ಹಂಡ್ರೆಡ್ಸ್ ಆ್ಯಂಡ್ ದೆನ್ ನೆಕ್ಸ್ಟ್ ಇಯರ್ 10,000 20,000 ಆಗ್ತದೆ ಸರ್. ದಟ್ ಅದರ ಸ್ಟ್ರೆಂತ್ ಅಷ್ಟೇ. ಗಾಂಧಿಯವರು ಯಾಕೆ ಕೂಡ ಫೇಮಸ್ ಆದ ಅಹಿಂಸಾ ಒಂದೇ ಒಂದು ತತ್ವ. ಈ ಸಂದರ್ಭದಲ್ಲಿ ಡಿ ಪಂಪಣ್ಣನವರ ಧರ್ಮಪತ್ನಿ ಬಸಮ್ಮ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ದುರ್ಗೇಶ್ ಕೆ, ಆರ್ ತಹಸೀಲ್ದಾರ್ ಸುರೇಶ್ ವರ್ಮಾ, ಡಾಕ್ಟರ್ ಮಲ್ಲಿಕಾರ್ಜುನ ಪಾಟೀಲ್, ನಾಗಭೂಷಣ್ ನೆರ್ವಿ, ಡಾಕ್ಟರ್ ದಂಡಪ್ಪ ಬಿರಾದರ್, ಎನ್ ಶೇಖರ್ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಆಡಳಿತ ಕಾರ್ಯಾಲಯದ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಯವರು ಮತ್ತು ಡಿ ಪಂಪಣ್ಣನವರ ಕುಟುಂಬದ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಡಿಡಿಪಿಐ ವೃಷಭೇಂದ್ರಯ್ಯ ಸ್ವಾಮಿ ಇವರ ವರ್ಗಾವಣೆಯನ್ನು ರದ್ದುಗೊಳಿಸಬೇಕು ಎಂದು ಭ್ರಷ್ಟಾಚಾರ ನಿರ್ಮೂಲನೆ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಡಿಡಿಪಿಐ ವೃಷಭೇಂದ್ರಯ್ಯ ಸ್ವಾಮಿ ಇವರ ವರ್ಗಾವಣೆಯನ್ನು ರದ್ದುಗೊಳಿಸಬೇಕೆಂದು ಭ್ರಷ್ಟಾಚಾರ ನಿರ್ಮೂಲನೆ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಶಾಲಾ ಶಿಕ್ಷಕ ಮತ್ತು ಸಾಕ್ಷರತಾ ಇಲಾಖೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಡಿಡಿಪಿಐ ವೃಷಭೇಂದ್ರಯ್ಯ ಸ್ವಾಮಿ ಇವರನ್ನು ಯಾದಗಿರಿ ಜಿಲ್ಲೆಯ ಡಯಟ್ಗೆ ವರ್ಗಾಯಿಸಲಾಗಿದೆ. ವರ್ಗಾವಣೆಯ ನ್ಯಾಯಸಮ್ಮತವಾಗಿಲ್ಲ. ಇವರ ವರ್ಗಾವಣೆಯನ್ನು ರದ್ದುಗೊಳಿಸಿ ಎಂದು ಮನವಿ ಮಾಡಿದರು. ಡಿಡಿಪಿಐ ವೃಷಭೇಂದ್ರಯ್ಯ ಅವರ ಸೇವಾವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರಿಯಾಗಿದ್ದು ಭ್ರಷ್ಟಾಚಾರ ವಿರೋಧಿಯಾಗಿದ್ದಾರೆ. ಇದನ್ನು ಸಹಿಸದ ಕೆಲವರು ಅವರ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಇಲಾಖೆಯ ಸೋಮಾರಿ ಹಾಗೂ ಭ್ರಷ್ಟ ಶಿಕ್ಷಕರಿಗೆ ಮತ್ತು ಇಲಾಖೆ ಸಿಬ್ಬಂದಿಗಳಿಗೆ ಭ್ರಷ್ಟಾಚಾರ ನಡೆಯದಂತೆ ಕಡಿವಾಣ ಹಾಕಿದ್ದಾರೆ. ಶಿಕ್ಷಣದ ಗುಣಮಟ್ಟವನ್ನು ಉನ್ನತೀಕರಿಸಿ ಮತ್ತು ಪಾರದರ್ಶಕವಾಗಿ ಇಲಾಖೆಯ ನಿಯಮಾನುಸಾರ ಶಿಕ್ಷಕರ ವರ್ಗಾವಣೆ ಮಾಡಿದ್ದಾರೆ. ಇಲಾಖೆಯಲ್ಲಿ ಬದಲಾವಣೆ ತಂದಿದ್ದಾರೆ. ಭ್ರಷ್ಟಾಚಾರ ಕಳಂಕ ಅಧಿಕಾರಿಯಾಗಿದ್ದಾರೆ. ಯಾವುದೇ ಆಧಾರ ಮತ್ತು ಸಾಕ್ಷಿ ಇಲ್ಲದೆ ಕೆಲ ವ್ಯಕ್ತಿಗಳು ಇಲ್ಲಸಲ್ಲದ ಆರೋಪಗಳ ಮೂಲಕ ತೇಜೋವಧೆ ಮಾಡಿ ಅವರ ವಿರುದ್ಧ ಮಾಡಿರುವ ಎಲ್ಲಾ ಆಪಾದನೆ ಮತ್ತು ಆರೋಪಗಳು ಸತ್ಯಕ್ಕೆ ದೂರವಾಗಿದೆ. ಕೂಡಲೇ ಅವರ ವರ್ಗಾವಣೆ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು. ಇವರಿಗೆ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರು ಜಿಲ್ಲೆಯವರ ಮುಖಾಂತರ ಮಾನ್ಯರ ವಿಷಯ ರಾಯಚೂರು ಜಿಲ್ಲೆಯ ಡಿಡಿಪಿಐ ಶ್ರೀ ವೃಷಭೇಂದ್ರಯ್ಯ ಸ್ವಾಮಿರವರ ವರ್ಗಾವಣೆಯನ್ನು ರದ್ದುಪಡಿಸುವ ಬಗ್ಗೆ ರಾಯಚೂರಿನ ಡಿಡಿಪಿಐ ಆದ ಶ್ರೀ ವೃಷಭೇಂದ್ರಯ್ಯ ಸ್ವಾಮಿ ಅವರನ್ನು ಯಾದಗಿರಿ ಜಿಲ್ಲೆಯ ಡಯಟ್ಗೆ ವರ್ಗಾಯಿಸಲಾಗಿದೆ. ಸದರಿ ವರ್ಗಾವಣೆಯು ನ್ಯಾಯಸಮ್ಮತವಾಗಿರುವುದರಿಂದ ದಯಮಾಡಿ ಶ್ರೀಯುತ ವರ್ಗಾವಣೆಯನ್ನು ರದ್ದುಗೊಳಿಸಿ ರಾಯಚೂರಿನಲ್ಲಿ ಮುಂದುವರಿಸಬೇಕೆಂದು ಮನವಿ. ಏಕೆಂದರೆ ಶ್ರೀಯುತರು ತಮ್ಮ ಸೇವಾವಧಿಯಲ್ಲಿ ಯಾವ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರಿಯಾಗಿದ್ದು ಅಲ್ಲದೆ ಭ್ರಷ್ಟಾಚಾರ ವಿರುದ್ಧಿಯಾಗಿದ್ದು ಇರುತ್ತದೆ. ಇದನ್ನು ಸಹಿಸದ ಕೆಲವರು ಶ್ರೀಯುತರ ವಿರುದ್ಧ ಷಡ್ಯಂತ್ರ ನಡೆಸಿರುತ್ತಾರೆ. ಮಾನ್ಯ ಡಿಡಿಪಿಐರವರು ಸೋಮಾರಿ ಹಾಗೂ ಭ್ರಷ್ಟ ಶಿಕ್ಷಕರಿಗೆ, ಇಲಾಖಾ ಸಿಬ್ಬಂದಿಗಳಿಗೆ ಸಿಂಹಸ್ವಪ್ನವಾಗಿದ್ದಾರೆ. ಇವರು ರಾಯಚೂರಿಗೆ ಬಂದಾಗಿನಿಂದ ಶಿಕ್ಷಣ ಇಲಾಖೆಯಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರುತ್ತಾರೆ. ಅಲ್ಲದೆ ಶಿಕ್ಷಣದ ಗುಣಮಟ್ಟವನ್ನು ಉನ್ನತೀಕರಿಸಿರುತ್ತಾರೆ ಮತ್ತು ಪಾರದರ್ಶಕವಾಗಿ ಇಲಾಖಾ ನಿಯಮಾನುಸಾರವಾಗಿ ಶಿಕ್ಷಕರ ವರ್ಗಾವಣೆ ಮಾಡಿರುತ್ತಾರೆ. ಸದರಿ ಇಲಾಖೆಯಲ್ಲಿ ಆಮೂಲಾಗ್ರ ಬದಲಾವಣೆ ತಂದಿದ್ದಾರೆ. ಶ್ರೀಯುತರು ಭ್ರಷ್ಟಾಚಾರ ಕಳಂಕ ರಹಿತ ಅಧಿಕಾರಿಯಾಗಿರುತ್ತಾರೆ. ಸದರಿ ಅವರನ್ನು ಕಳಂಕಿತರನ್ನಾಗಿ ಮಾಡಲು ಯಾವುದೇ ಆಧಾರ ಮತ್ತು ಸಾಕ್ಷಿ ಇಲ್ಲದೆ ಕೆಲ ವ್ಯಕ್ತಿಗಳು ಇಲ್ಲಸಲ್ಲದ ಆರೋಪಗಳನ್ನು ಮೂಲಕ ತೇಜೋವಧೆ ಮಾಡಿರುತ್ತಾರೆ. ಇವರ ವಿರುದ್ಧ ಮಾಡಿರುವ ಎಲ್ಲ ಆಪಾದನೆ ಮತ್ತು ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ತಮಗೆ ತಿಳಿಬಯಸುತ್ತೇವೆ. ವಂದನೆಗಳೊಂದಿಗೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ನಡಮನಿ, ಕಾರ್ಯದರ್ಶಿ ಅಮರೇಶ್ ಶೆಟ್ಟಿ ಸೇರಿದಂತೆ ಅನೇಕರಿದ್ದರು. ಸ್ವಾತಂತ್ರ್ಯೋತ್ಸವದ ಜಿಲ್ಲಾ ಕವಾಯತಿನಲ್ಲಿ ಭಾಗವಹಿಸುವ ಮೂಲಕ ರಾಜ್ಯದಲ್ಲಿಯೇ ಪ್ರಥಮ ಪ್ರದರ್ಶನಕ್ಕೆ ನಾಂದಿ ಹಾಡಲಿರುವ ಸರ್ಕಾರಿ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಕವಾಯತ ಪ್ರದರ್ಶನ ನಡೆಯಿತು.
ದೇಶವು ಸ್ವಾತಂತ್ರ್ಯದ 76 ವರ್ಷಗಳನ್ನು ಪೂರೈಸಿ 77ನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ಇರುವ ಈ ಸುಸಂದರ್ಭದಲ್ಲಿ ಜಿಲ್ಲೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಗೆ ಮತ್ತಷ್ಟು ಮೆರುಗನ್ನು ತರಲಿದೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಜಿಲ್ಲಾಡಳಿತವು ಏರ್ಪಡಿಸಲಿರುವ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಜರುಗಲಿರುವ ಕವಾಯತಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ತಂಡವು ಪ್ರಪ್ರಥಮ ಬಾರಿಗೆ ಕವಾಯತು ಪ್ರದರ್ಶನವನ್ನು ನೀಡಲಿದೆ. ಈ ಮೂಲಕ ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಪಥಸಂಚಲನದಲ್ಲಿ ಭಾಗವಹಿಸಿದ ರಾಜ್ಯದಲ್ಲಿಯೇ ಮೊದಲ ಘಟಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದು, ಜಿಲ್ಲೆಯ ಹಿರಿಮೆಗೆ ಸಾಧನೆಯ ಮತ್ತೊಂದು ಗರಿಯನ್ನು ತರಲಿದೆ. ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿನಿ ಸ್ವಯಂ ಸೇವಕಿಯರು ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ದಕ್ಷಿಣ ವಲಯ ಕವಾಯತು ತರಬೇತಿ ಹಾಗೂ 2023ರ ಗಣರಾಜ್ಯೋತ್ಸವದಂದು ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ಜರುಗಿದ ರಾಜ್ಯ ಮಟ್ಟದ ಎನ್ಎಸ್ಎಸ್ ಕವಾಯತ್ನಲ್ಲಿ ಭಾಗವಹಿಸಿದ್ದು, ಉನ್ನತ ಅಧಿಕಾರಿಗಳ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ಜಿಲ್ಲಾ ಮಟ್ಟದ ಪಥಸಂಚಲನದಲ್ಲಿ ಭಾಗವಹಿಸಲು ಕಾಲೇಜಿನ 30 ವಿದ್ಯಾರ್ಥಿನಿ ಸ್ವಯಂ ಸೇವಕಿಯರನ್ನೊಳಗೊಂಡ ಎನ್ಎಸ್ಎಸ್ ತಂಡವು ಸನ್ನದ್ದವಾಗಿದೆ. ಬಹುತೇಕ ಗ್ರಾಮೀಣ ಪ್ರದೇಶಗಳಿಂದ ಬರುವ ವಿದ್ಯಾರ್ಥಿನಿಯರನ್ನು ತರಬೇತುಗೊಳಿಸಲಾಗಿದ್ದು, ಉತ್ತಮ ಕವಾಯತು ಪ್ರದರ್ಶನದ ವಿಶ್ವಾಸವಿದೆ ಎಂದು ಕಾರ್ಯಕ್ರಮಾಧಿಕಾರಿ ಡಾ ಸಂತೋಷ್ ಕುಮಾರ್ ಅವರು ತಿಳಿಸಿದರು. ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ನವದೆಹಲಿಯ ಕರ್ತವ್ಯ ಪಥಸಂಚಲನದಲ್ಲಿ ಏರ್ಪಡಿಸುವ ರಾಷ್ಟ್ರೀಯ ಪಥಸಂಚಲನದಲ್ಲಿ ಭಾಗವಹಿಸಲು ಅವಕಾಶವಿರುವ ಏಕಮಾತ್ರ ಸಿವಿಲಿಯನ್ ಪ್ಲಾಟೂನ್ ರಾಷ್ಟ್ರೀಯ ಸೇವಾ ಯೋಜನೆ. ಹಾಗಾಗಿ ರಾಷ್ಟ್ರೀಯ ಪಥಸಂಚಲನದಲ್ಲಿ ಭಾಗವಹಿಸಲು ಕಾಲೇಜಿನ ವಿದ್ಯಾರ್ಥಿನಿಯರು ಅವಕಾಶ ಪಡೆಯುವಂತೆ ತರಬೇತಿಗೊಳಿಸುವ, ಅವರ ಧೈರ್ಯ ಸ್ಥೈರ್ಯಗಳನ್ನು ಹೆಚ್ಚಿಸುವ ಹಾಗೂ ಪ್ರತಿಭೆಗಳಿಗೆ ಅವಕಾಶ ದೊರೆಯುವಂತೆ ಮಾಡಿ ಆ ಮೂಲಕ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ವಿದ್ಯಾರ್ಥಿನಿಯರನ್ನು ಈ ಬಾರಿ ಸ್ವಾತಂತ್ರ್ಯೋತ್ಸವದ ಕವಾಯತು ಪ್ರದರ್ಶನಕ್ಕೆ ಸಿದ್ಧಪಡಿಸಲಾಗಿದೆ ಎಂದರು. ಎನ್ಎಸ್ಎಸ್ ಘಟಕದ ಈ ಸಂಘಟಿತ ಪ್ರಯತ್ನಕ್ಕೆ ಪ್ರಾಂಶುಪಾಲರಾದ ಡಾ ಪುಷ್ಪಾ ಸಂತಸ ವ್ಯಕ್ತಪಡಿಸಿದ್ದು, ಕವಾಯತು ಯಶಸ್ವಿಯಾಗಿ ಪ್ರದರ್ಶನವಾಗಲಿ ಎಂದು ಶುಭ ಹಾರೈಸಿದರು. ಪ್ರಾಧ್ಯಾಪಕರಾದ ಡಾ ಸುಗುಣ, ಡಾ ಸ್ವರೂಪ ರಾಣಿ, ಪ್ರೊಫೆಸರ್ ಉಮಾದೇವಿ, ಡಾ ಜ್ಯೋತಿ ಸಿಕೆ, ಡಾ ಸೈದಾ, ರಶೀದಾ ಪರ್ವೀನ್, ಪ್ರೊಫೆಸರ್ ಶರಣಗೌಡ, ಪ್ರೊಫೆಸರ್ ರಂಗನಾಥ್ ಬಿಲಾರ್, ಪ್ರೊಫೆಸರ್ ಭೀಮಾಶಂಕರ್, ಡಾ ಪ್ರಸನ್ನ ಕುಮಾರ್ ಹಾಗೂ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿನಿಯರು ಶುಭ ಕೋರಿದರು. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡ್ಮಗಲ್ ಖಾನಾಪುರದಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ಬಿರಾದರ್ ಶಾಲೆಯ ಸಕಲ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ರಾಷ್ಟ್ರಧ್ವಜವನ್ನು ನೀಡಿದರು. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರದಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ಬಿರಾದರ್ ಶಾಲೆಯ ಸಕಲ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ರಾಷ್ಟ್ರಧ್ವಜವನ್ನು ನೀಡಿದರು. ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿ, ಭವ್ಯ ಭಾರತವು ಸ್ವಾತಂತ್ರ್ಯಗೊಂಡು 75 ವರ್ಷದ ಆಜಾದಿ ಕಾ ಅಮೃತ ಮಹೋತ್ಸವದ ಯಶಸ್ವಿ ಹಾದಿಯಲ್ಲಿ ನಾವುಗಳು ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಕಳೆದ ನಾವು ಪ್ರತಿಯೊಬ್ಬರೂ ನಮ್ಮ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶಭಕ್ತಿಯನ್ನು ಮೆರೆದಿದ್ದೇವೆ. ಈ ಸಲ ಸಹ ವಿದ್ಯಾರ್ಥಿಗಳು, ಶಿಕ್ಷಕರು ತಮ್ಮ ಮನೆಗಳ ಮೇಲೆ ಧ್ವಜವನ್ನು ಹಾರಿಸಬೇಕು. ಪ್ರತಿಯೊಬ್ಬರ ಮನೆಗಳ ಮೇಲೆ ರಾಷ್ಟ್ರಧ್ವಜಾರೋಹಣ ಹರಡುವುದರ ಮೂಲಕ ನಮ್ಮ ದೇಶಭಕ್ತಿಯನ್ನು ನಾವು ಬೆಳೆಸೋಣ. ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಂಡು ಅಪ್ಲೋಡ್ ಮಾಡಿದರೆ ನಮಗೊಂದು ಪ್ರಮಾಣ ಪತ್ರ ಬರುತ್ತದೆ. ಈಗಾಗಲೇ ಸರ್ಕಾರ ಆದೇಶವನ್ನು ಮಾಡಿದ್ದು, ದಿನಾಂಕ 13 ಆಗಸ್ಟ್ನಿಂದ 15ರವರೆಗೆ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಧ್ವಜದಲ್ಲಿ ಇರುವಂತಹ ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳು ಸಾಹಸ, ಶೌರ್ಯ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತಗಳಾಗಿದ್ದು, ನಮ್ಮ ಧ್ವಜ ನಮ್ಮ ಹೆಮ್ಮೆ, ನಮ್ಮ ಅಭಿಮಾನ, ನಮ್ಮ ಶಕ್ತಿ, ನಮ್ಮ ಭಕ್ತಿ, ನಮ್ಮ ಯುಕ್ತಿ. ಧ್ವಜದಲ್ಲಿ ಬರ್ತಕ್ಕಂಥ ಚಕ್ರದಲ್ಲಿ 24 ಸಾಲುಗಳು ಒಂದೊಂದು ರೀತಿಯ ಸಂದೇಶವನ್ನು ಹೇಳುತ್ತವೆ. ದೇಶಗಳು ದೇಶೀಯ ಭಾವೈಕ್ಯತೆ, ಏಕತೆ, ಒಗ್ಗಟ್ಟನ್ನು ತಿಳಿಸುವಂತಹ ಪ್ರಮುಖ ಅಂಶಗಳಾಗಿವೆ ಎಂದು ಹೇಳಿದರು. ಶಾಲೆಯ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿಯವರು ಮಾತನಾಡಿ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿದರು. ಇದರ ಹಿನ್ನೆಲೆ ಜೊತೆಗೆ ನಮ್ಮ ರಾಷ್ಟ್ರಧ್ವಜ ನಮ್ಮ ಸ್ವಾಭಿಮಾನದ ಸಂಕೇತವೆಂದು ಹೇಳಿದರು. ಭಾರತ್
ಮಾತಾ ಕಿ ವಂದೇ ಜೈ ಜವಾನ್ बोलो भारत माता की हर घर तिरंगा हर घर तिरंगा अरे हर घर ಅಂತ ತಿರಂಗ ಅನ್ನಬೇಕು हर घर तिरंगा ಅಂದ್ರೆ ಏನು ಮನೆ ಮನೆಗೆ ಧ್ವಜ ವಂದೇ ಏನೇ ಬರಲಿ ಏನೇ ಬರಲಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಇವತ್ತ ಗ್ರಾಮ ಪಂಚಾಯಿತಿ ಉಡುಮಲ್ ಖಾನಾಪುರ್ ಸರ್ಕಾರಿ ಪ್ರೌಢಶಾಲೆ ಉಡುಮಲ್ ಖಾನಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಇದರ ಮೂಲ ಉದ್ದೇಶ ಇಷ್ಟೇ, ನಮ್ಮ ಧ್ವಜ ನಮ್ಮ ಹೆಮ್ಮೆ, ಇದು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯ ಸಂಕೇತ, ರಾಷ್ಟ್ರೀಯ ಏಕತೆಯ ಸಂಕೇತ. ನಮ್ಮ ಧ್ವಜವನ್ನು ನಾವು ನಮ್ಮಲ್ಲೇ ಕೈಯಲ್ಲಿ ಹಿಡಿದುಕೊಂಡ್ರೆ ಅದು ನಮ್ಮ ದೇಶದ ಸ್ವಾಭಿಮಾನದ ಸಂಕೇತ. ಧ್ವಜವನ್ನು ಕಂಡರೆ ನಮ್ಮಲ್ಲಿ ಭಕ್ತಿ, ಶಕ್ತಿ, ಯುಕ್ತಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಹರ್ ಘರ್ ತಿರಂಗ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಅವರ ಮನೆಯ ಮೇಲೆ ಜಾಂಡವನ್ನು ಹಾರಿಸುವುದರ ಮೂಲಕ ನಮ್ಮ ದೇಶಭಕ್ತಿಯನ್ನು ತೋರಿಸುವಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯವರು ಬೆಳಗಿನ ಜಾವಲೇ ಎಲ್ಲ ಮನೆಗಳ ಮುಂದೆ ಅವರವರ ಮನೆಗೆ ಹೋಗಿ ಆ ಜಾಂಡಗಳನ್ನು ವಿತರಣೆ ಮಾಡುವುದರ ಮೂಲಕ ಇಡೀ ಉಡುಮಲ್ ಖಾನಾಪುರದಲ್ಲಿ ಪ್ರತಿಯೊಂದು ಮನೆಯ ಮೇಲೆ ಜಾಂಡಗಳನ್ನು ಹಾರಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶಾಲೆಗೆ ಬಂದು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ನರ್ಸುವಾಗಿರು ಮತ್ತು ಸ್ನೇಹಿತರು ಬಂದು ನಾನು ನಿನ್ನೆ ಅವರ ಬೇಡಿಕೆಯನ್ನು ಇಟ್ಟಿದ್ದೆ, ಜಾಂಡಗಳನ್ನು ಕೊಡಿ ಅಂತ ಕೇಳಿದಾಗ ನನ್ನ ವಿನಂತಿಯ ಮೇರೆಗೆ ಮತ್ತು ಮುಖ್ಯ ಗುರುಗಳ ಸಹಕಾರ ಮಾರ್ಗದರ್ಶನ ಜಾಂಡವನ್ನು ಕೊಟ್ಟಿದ್ದಾರೆ. ಇದರಲ್ಲಿ 3 ಬಣ್ಣಗಳು, ಕೇಸರಿ, ಬಿಳಿ, ಹಸಿರು, ಕ್ರಾಂತಿ, ಶಾಂತಿ, ಸಮೃದ್ಧಿ 3 ಅಂಶಗಳಿರ್ತವೆ. ಮಧ್ಯದಲ್ಲಿ ಅಶೋಕನ ಚಕ್ರ, 24 ಗೆರೆಗಳಿರ್ತವೆ. 24 ಗೆರೆಗಳು ಒಂದೊಂದು ಸಂದೇಶವಿದೆ. ಆ ಒಂದೊಂದು ಸಂದೇಶವು ದೇಶದ ಐಕ್ಯತೆಗೆ, ಅಭಿವೃದ್ಧಿಗೆ, ಸಹಕಾರಕ್ಕೆ, ವಿದ್ಯಾರ್ಥಿಗಳಲ್ಲಿ ದೇಶಭಕ್ತನ ಮುಟ್ಟಿಸುವಂಥ ಪ್ರತಿ ಅಂಶಗಳನ್ನು ಆ 24 ಗೆರೆಗಳನ್ನು ಒಳಗೊಂಡಿರ್ತವೆ. ತನ್ನದಾದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಭವ್ಯ ಭಾರತದಲ್ಲಿ ಆಗಸ್ಟ್ 15ರಂದು ಇಡೀ ದೇಶದಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ರಾಷ್ಟ್ರ ಧ್ವಜಾರೋಹಣವನ್ನು, ಈ ತಿರಂಗ ಜೆಂಡವನ್ನು ಹಾರಿಸುವುದರ ಮೂಲಕ ನಮ್ಮ ದೇಶಭಕ್ತಿಯನ್ನು ನಾವೆಲ್ಲರೂ ಮಾಡ್ತಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥ ಗ್ರಾಮ ಪಂಚಾಯಿತಿಯ ಮತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೂ ಸಕಲ ಶಿಕ್ಷಕರಿಗೂ ಆತ್ಮೀಯವಾದ ಅಭಿನಂದನೆ. ಶ್ರೀ ಪಾಂಡುರಂಗ ದೇಸಾಯಿ ಅವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದರು. ವಾಗೀಶ್ ಶಿಕ್ಷಕರು ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ನಫೀಜಾ ಅಂಜುಮ್, ಶ್ರೀಮತಿ ಶಿವಲೀಲಾ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಕರ್ತರಾದರು. ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್, ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ನರಸಿಂಹ, ಹನುಮೇಶ್ ಜೊತೆಗೆ ಪ್ರಶಿಕ್ಷಣಾರ್ಥಿಗಳಾದ ಮಮತಾ ಮತ್ತು ರೇಷ್ಮಾ ಹಾಗೂ ಶಾಲೆಯ ಸಿಬ್ಬಂದಿಯಾದ ನೀಲಕಂಠರಾಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆಗೆ ಸರ್ಕಾರ ಬದ್ಧ. ಪ್ರಿಯಾಂಕ್ ಖರ್ಗೆ ಯಾವ ಉದ್ದೇಶದಿಂದ ಹೇಳಿದರೋ ಗೊತ್ತಿಲ್ಲ. ಶರಣಪ್ರಕಾಶ್ ಪಾಟೀಲ್. ದೇವರಾಜು ಅರಸು ಜಯಂತಿ 20ರಂದು ಆಚರಣೆ. ಮೆರವಣಿಗೆ ಉಪನ್ಯಾಸ ಪ್ರಶಸ್ತಿ ಪ್ರದಾನ. ಕೇಶಾಂತಪ್ಪ. ಡಿಡಿಪಿಐ ಶಿಕ್ಷಕರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಅಮಾನತುಗೊಳಿಸಲು ಶಿಕ್ಷಣ ಸಚಿವರಿಗೆ ದೂರು. ಶಿವಕುಮಾರ್ ಯಾದವ್. ಭಾರೀ ವಾಹನಗಳ ನಿಲುಗಡೆಗೆ ಟ್ರಕ್ ಟರ್ಮಿನಲ್ ಮಂಜೂರಾತಿಗೆ ಒತ್ತಾಯಿಸಿ ಪ್ರತಿಭಟನೆ. ಅಲ್ಲಮಪ್ರಭು ಪ್ರೌಢಶಾಲೆಗಾಗಿ ಸಿಎ ಸೈಟ್ ಮಂಜೂರು. ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿ, ಕ್ರಮಕ್ಕೆ ಒತ್ತಾಯ. ಅಕ್ರಮ ಮರಳು ಗಣಿಗಾರಿಕೆ ದಂಧೆಗೆ ಕಡಿವಾಣ ಹಾಕಲು ಒತ್ತಾಯ. ಸರ್ಕಾರಿ ಭೂಮಿ ಸಾಗುವಳಿ ಮಾಡುವ ಭೂ ರೈತರಿಗೆ ಪಟ್ಟ ವಿತರಿಸಲು ಕೆಆರ್ಎಸ್ ಒತ್ತಾಯ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಸ್ಥಳೀಯ ಆಹಾರ ಧಾನ್ಯ ವಿತರಣೆಗೆ ಆಗ್ರಹಿಸಿ ಗ್ರಾಮೀಣ ಕೂಲಿಕಾರರ ಸಂಘದಿಂದ ಧರಣಿ.
ಸ್ವಾತಂತ್ರ್ಯ ಹೋರಾಟಗಾರ ಡಿ ಪಂಪಣ್ಣ ಅವರಿಗೆ ಡಿಸಿ ಚಂದ್ರಶೇಖರ್ ಅವರಿಂದ ಸನ್ಮಾನ. ಡಿಡಿಪಿಐ ವರ್ಗಾವಣೆ ರದ್ದುಗೊಳಿಸಲು ಒತ್ತಾಯ. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಕವಾಯತು ಪ್ರದರ್ಶನ. ಜಿಲ್ಲೆಯ ಹಿರಿಮೆಗೆ ಮತ್ತೊಂದು ಗರಿ. ಡಾಕ್ಟರ್ ಸಂತೋಷ್ ಕುಮಾರ್ ರೇವೂರ್. ಉಡನ್ಗಲ್ ಖಾನಾಪುರ ಪ್ರೌಢಶಾಲೆಯಲ್ಲಿ ಹರ್ ಘರ್ ಕಾ ತಿರಂಗ ಕಾರ್ಯಕ್ರಮ. ದಂಡಪ್ಪ ಬಿರಾದರ್.